ಆಯ್ತು, ಡ್ರಾ ಮಾಡ್ಕೊಂಡ್ರಿ. ಆಯ್ತು, ಆಯ್ತಾ? And make sure that the bulk connection should be a perfect one. Okay, for a input pair, this bulk is connected to the tail connection of this one. Okay, M5 the drain is connected bulk. Okay, this anvil is tied to drain potential of M5, and also same thing for M8 also. This is a PMOS, bulk is connected to output voltage, that's anvil bulk. ಕುಂದ್ರ ಕುಂದ್ರ ಅಲ್ಲೇ ಕುಂದ್ರ ಆಡ್ಲಿ ತೋರ್ ಅಲ್ಲ ಆಡ್ಲಿ ತೋರ್ಬಿ. ಇದನ್ನ V1 ಅಂತ, ಇದು V2. ಓಕೆ, ಟು ಇನ್ಪುಟ್ ಪೇರ್ಸ್. ಓಕೆ, ಇಲ್ಲಿ ಇನ್ಪುಟ್ ಪೇರ್ನ PMOS ಆಗಿ ಯೂಸ್ ಮಾಡಿದ್ದಾರೆ ಓಪ್ ಆಂಪ್ನೊಳಗೆ. ಆಯ್ತಾ? ಸೊ ಹೆಂಗೆ ಅನಾಲಿಸಿಸ್ ಮಾಡ್ತಿರ್ತಾರೆ? How we are going to start the analysis part? ಹೆಂಗೆ ಸ್ಟಾರ್ಟ್ ಮಾಡ್ತೀರಪ್ಪ? ವಿಔಟ್ ಗ್ರಾಫ್ ಹೆಂಗೆ ಹಾಕ್ತೀರಿ? ಕೇಳವಲ್ದು. ವಿಔಟ್ನ ವಿಔಟನ್ನ ಕರೆಂಟ್ ಕನ್ಸಿಡರ್ ಮಾಡ್ಬೇಕಾ? ಎಲ್ಲೈತೆ ಕರೆಂಟ್? ಅಲ್ಲ, ಹೆಂಗೆ ಸ್ಟಾರ್ಟ್ ಮಾಡ್ತೀರಿ ನೀವು ಅಂತ ಹೇಳತ್ತಾನೆ. ಓಕೆ, ವಿಔಟ್ ಏನು ಬರ್ತೈತಿ ಗೊತ್ತಾಗಬೇಕು ನನಗೆ. ಓಕೆ, ವಿತ್ ರೆಸ್ಪೆಕ್ಟ್ ಟು ಡಿಫ್ರೆನ್ಸ್ ಬಿಟ್ವೀನ್ V1 and V2. Okay, gain into multiply by difference between input, right? That is the output. Okay, ಇದನ್ನ ಹೆಂಗೆ ಅನಾಲಿಸಿಸ್ ಮಾಡ್ತೀರಿ ನಾವು? ಓಕೆ, ಅದನ್ನು 2-3 ನಿಮಿಷ ತೋರಿ ಡಿಸ್ಕಸ್ ಮಾಡಿರಿ. ಆಯಿತಾ? ಡಿಸ್ಕಸ್ ಮಾಡಿರಿ, ಮಾಡಿಂದ ಆಮೇಲೆ ಮಾತಾಡೋಣ. ಮಾತಾಡ್ರಿ, ಡಿಸ್ಕಸ್ ಮಾಡಿರಿ. So far we studied the different configurations like common source, common gate and common drain amplifier. So ಅದರ ಆಧಾರದ ಮೇಲೆ ಇಲ್ಲಿ ನಿಮಗೆ ಯಾವ್ದ್ಯಾವ್ದು ಆ ಥರ ಕಾಣ್ತೈತಿ ಫಸ್ಟ್ ಫಿಗರ್ ಔಟ್ ಮಾಡಿರಿ. ಓಕೆ, ಫಸ್ಟ್ ನೋನ್ ಥಿಂಗ್ಸ್ ಏನೇನದಾವು, ಗೊತ್ತಿದ್ದಂಥದ್ದು ಯಾವುದು. ಓಕೆ, ಯಾವ್ದು ನಿಮ್ಮ ಕೈಲಿ ಅನಾಲಿಸಿಸ್ ಮಾಡ್ಲಿಕ್ಕೆ ಸಾಧ್ಯ ಐತಿ ಫಸ್ಟ್ ಅದನ್ನು ಅಪ್ರೋಚ್ ಮಾಡಿರಿ. ಆಯಿತಾ? ಸೊ ನಾನು ಇದನ್ನು ಕೆಲವೊಂದು ಪಾರ್ಟ್ಸ್ ಮಾಡ್ತೇನೆ. ಪೈಲೆ ಲೆಟ್ ಮಿ ಮೇಕ್ ದಿಸ್ ಒನ್ ಪಾರ್ಟ್, ಇದೊಂದು ಪಾರ್ಟು ಮತ್ತು ಇದೊಂದು ಪಾರ್ಟ್. ಆಯಿತಾ?
Okay, part 1, part 2, part 3 and part 4. ಯಾವುದನ್ನು ಸ್ಟಾರ್ಟ್ ಮಾಡೋರು ನೀವು? ಯಾವುದು ನಿಮ್ಗೆ ಯು ಕ್ಯಾನ್ ಫೀಲ್ ಇಟ್ ವೆರಿ ಕಂಫರ್ಟೇಬಲ್? ವಿಚ್ ಆಲ್ ದ ಪಾರ್ಟ್ಸ್ ದಟ್ ಯು ಆರ್ ಗೋಯಿಂಗ್ ಟು ಫೀಲ್ ವೆರಿ ಕಂಫರ್ಟೇಬಲ್? ಯಾವುದಪ್ಪ? ಕೇಳವಲ್ದಪ್ಪ. ಪಾರ್ಟ್ 1. ಹಾಂ, ಮತ್ತೆ ಪಾರ್ಟ್ 3, ದೆನ್ ಪಾರ್ಟ್ 4. ಓಕೆ, ಇದನ್ನ ನಾವು ನೋಡಿದ ಪ್ರಕಾರ ಓನ್ಲಿ 2 ಕಂಪೋನೆಂಟ್ಸ್ ತೊಗೊಂಡು ಮಾತಾಡಿದ್ದೇವೆ, ಕರೆಕ್ಟ್ ಅಲ್ಲ? ಒನ್ ಟ್ರಾನ್ಸಿಸ್ಟರ್ ಆಸ್ ಅನ್ ಆಂಪ್ಲಿಫೈಯರ್, ಅನದರ್ ಒನ್ ಆಸ್ ಅ ಲೋಡ್. ಓಕೆ, ಸೊ ಇದನ್ನ ಪಾರ್ಟ್ 1, ಪಾರ್ಟ್ 3 ಆ್ಯಂಡ್ ಪಾರ್ಟ್ 4 ಇವನ್ನಷ್ಟೇ ಮಾತಾಡೋಣ ಈಗ. ನೆಕ್ಸ್ಟ್ ಇದನ್ನ ಒಂದು ಓವರ್ ವ್ಯೂ ಕೊಡ್ತಾನೆ, ಇದನ್ನ ಹೋಗಿ ವಿಚಾರ ಮಾಡಿರಿ ಅಂತ, ಆಯ್ತಾ? ಹಲೋ, ಓಕೆ. ಸೊ ಪಾರ್ಟ್ 1 ಏನು ಹೇಳ್ತೈತಪ್ಪ? ಪಾರ್ಟ್ 1 ಏನೈತಿ? ಸರ್ಕ್ಯೂಟ್ ನೋಡಕ್ಕೆ ಹೆಂಗೈತಿ? ಇಲ್ಲಿ ವಿಡಿಯೋ ಐತಿ, ಒಂದು ಕಾನ್ಸ್ಟಂಟ್ ಕರೆಂಟ್ ಸೋರ್ಸ್ ಐತಿ, which I will take it from band gap reference. ಇಲ್ಲಿಂದ ಇದು ಡಯೋಡ್ ಕನೆಕ್ಟೆಡ್, ಕರೆಕ್ಟಾ? ಇದು ಬಲ್ಕ್ VDD ಹೋಯ್ತು. ಓಕೆ, ಆ್ಯಂಡ್ ದಿಸ್ ನೋಡ್ ರೈಟ್, ಈ ಪೊಟೆನ್ಷಿಯಲ್ ಎಲ್ಲದಕ್ಕೂ ಗೇಟಿಗೆ ಹೊಂಟತ್ತಲ್ಲ, ಇದು ಕರೆಕ್ಟ್ ಅಲ್ಲ? ಓಕೆ, ಅಂದ್ರೆ ಇದು ಒಂದು ಬಯಾಸಿಂಗ್ ಬಯಾಸ್ ನೋಡ್. ಓಕೆ, ಇದು ಬಯಾಸ್ ಮಾಡ್ತೈತೆ ಇದು. ಓಕೆ, ಈ ಪಾರ್ಟ್ 1 ಏನೈತಲ್ಲ, ನಿನಗೆ ಈ ಮೇಗಿನ ಪಿ ಮಾಸುಗಳಿಗೆ ಎಷ್ಟು ಬಯಾಸ್ ವೋಲ್ಟೇಜ್ ಬೇಕಲ್ಲ, ಅದು ಪಾರ್ಟ್ 1 ಡಿಸೈಡ್ ಮಾಡ್ತೈತೆ. ಓಕೆ, ಹಲೋ, ಹೆಂಗ ಅಂತ ನೋಡೋಣ ಈಗ, ಆಯ್ತಾ? ಈಗ ಇದ್ರದ್ದು ಇಷ್ಟರದ ಗ್ರಾಫ್ ತೆಗಿರಪ್ಪ, ಎರಡ್ರದ, ಇದೊಂದು ಕಾಂಪೊನೆಂಟ್ ಮತ್ತೆ ಇದೊಂದು. ಓಕೆ, ಇದೆಷ್ಟಿದೆ? ಲೆಟಸ್ ಒಂದು 100 ಮೈಕ್ರೋ ಆಂಪಿಯರ್ ಅಂತ. ಹಾಂ, ಇದ್ರದ್ದು ಗ್ರಾಫ್ ತೆಗೀರಿ ಎರಡ್ರದ್ದು. 2 ನಿಮಿಷ ಟೈಮ್ ತಗೋರಿ, ಡಿಸ್ಕಸ್ ಮಾಡಿ ಗ್ರಾಫ್ ತೆಗೀರಿ ಎರಡಕ್ಕೂ, ಆಯ್ತಾ? ಓಕೆ, ಡಿಸ್ಕಸ್ ಮಾಡ್ರಿಪ್ಪ. ಇದೊಂದು ಕಾಂಪೊನೆಂಟು ಮತ್ತು ಇದೊಂದು ಕಾಂಪೊನೆಂಟ್. ಇದು ಔಟ್ಪುಟ್ ಯಾವುದಂತ ನೋಡಾತ್ರಿ. ಸೊ ಇದನ್ನು ನೋಡು ವಿಚಾರ ಮಾಡಿಪ್ಪ. ದಿಸ್ ಈಸ್ ವಿ ಔಟ್ ಅಂತಿದ್ರಲ್ಲ. ಓಕೆ, ಇದನ್ನ ವಿ ಔಟ್ ಅಂತ, ಈ ನೋಡು ವಿ ಔಟ್. ಓಕೆ, ಗ್ರಾಫ್ ತೆಗೀರಿ ಎರಡಕ್ಕೂ. ಓಕೆ, ನೋಡ್ರಿಪ್ಪ, ಇಲ್ಲಿ ನೋಡ್ರಿಪ್ಪ ಇಲ್ಲಿ. ಓಕೆ, ಸೊ ಒಂದೊಂದನ್ನು ಲೆಟ್ ಮಿ ಡೂ ಲೈಕ್ ದಿಸ್. ಸೊ ಇದನ್ನು ಗ್ರಾಫ್ ಎಲ್ಲಿ ಹಾಕಲಿ? ಓಕೆ, ಇಲ್ಲಿ ಇನ್ನೊಂದ್ಸತಿ ತೆಗಿತೇನೆ ಅದನ್ನ. VDD. ಓಕೆ, ಈ ಪಾಯಿಂಟ್ ವಿ ಔಟ್ ಅಂತ ನೋಡ್ತಾರಲ್ಲ. ಹಲೋ, ಹ್ಞೂನ್ಪ, ಹ್ಞೂನ್ಪ. ಅಲ್ಲ, ಸ್ಲೋಪ್ ನೆಗೆಟಿವ್ ಹೋಗೋದಾಯ್ತು. ಇಂಟರ್ಸೆಕ್ಷನ್ ಪಾಯಿಂಟ್ ಏನು ಹೇಳ್ತದೆ ನೀವು? ವಾಟ್ ಇಸ್ ದಿಸ್ ಒನ್ ವಿ ಔಟ್ ದೇ? ಓಕೆ, ಕರೆಕ್ಟ್ ನೀ ಹೇಳಿದ್ದ ಇದೋಡ. ಓಕೆ, ಏನ್ರಿ ಅದ? ಇದು ವಿ ಔಟ್ ವರ್ಸಸ್ ID. ಓಕೆ, ಇದ್ರದ್ದು ಏನಪ್ಪ, ಒಂದು ಯಾವುದೋ ಒಂದು ಕಾನ್ಸ್ಟೆಂಟ್ ಕರೆಂಟ್ ಐತಿ, ಅದಕ್ಕರ್ ಫಿಕ್ಸ್, ಕರೆಕ್ಟ್ ಅಲ್ಲ?
ಈ ನೋಡ್ ವೋಲ್ಟೇಜ್ ವಿಔಟ್ ಜೀರೋದಿಂದ ಎಷ್ಟು ವೇರಿ ಮಾಡಿದ್ರು ಸತೆ ಇದು ಅಷ್ಟೇ ಕರೆಂಟ್ ಕೊಡ್ತೈತೆ. ಓಕೆ, ವಾಟ್ ಎವರ್ ದಿಸ್ ಐ ಕಾನ್ಸ್ಟಂಟ್. ಓಕೆ, ಇದ್ದಿದ್ದು ಆಯ್ತಾ, ಐ ಗಂಟೆ ಇರ್ತದೆ ಅಂತ ಇಟ್ಕೊಳ್ಳಿ, ಐ ಸಿ. ಓಕೆ, ಈಗ ಇದ್ರದ್ದು ಏನಾಗತ್ತಪ್ಪ, ಈ ಕಾಂಪೋನೆಂಟ್ ಮುಗೀತು ಈಗ ಆಯ್ತಲ್ಲ. ಸೊ ವಿಔಟ್ ವಾಟ್ ಈಸ್ ದ ಮ್ಯಾಕ್ಸಿಮಮ್ ಕರೆಂಟ್? ಓಕೆ, ಮ್ಯಾಕ್ಸಿಮಮ್ ಕರೆಂಟ್ ಏನಾಗತ್ತಪ್ಪ ಅಂತಂದ್ರೆ, ಇಸ್ ದೇರ್ ಅ ಚಾನ್ಸ್ ದಿಸ್ is there a chance that this transistor will go in a linear region? No sir. Okay, so cut off hogoda. Okay, in what condition it is? Vs, sorry, 1 minute. Vsg if it is less than Vt. Correct on par? What is Vs here? VDD. What is gate voltage? Vout if it has done VT. ಅಂದ್ರಿಂಪ VT ಇತ್ತ ಕಳಿಸ್ರಿ, Vout ಇತ್ತ ಕಳಿಸ್ರಿ, VT. If Vout is greater than VDD minus VT ಮೇಲ್ ಹೋತಪ್ಪ ಅಂತಂದ್ರೆ ಇದೇನಾಕೈತೆ, ಅವಾಗ ಕಟ್ ಆಫ್ ಹೋಗೈತೆ. ಕರೆಕ್ಟಾ? ಕಟ್ ಆಫ್ ಅಂದ್ರೇನು, ಕರೆಂಟ್ ಜೀರೋ ಆಗ್ತೈತೆ. ಅಂದ್ರೆ ಎಲ್ಲೆಲ್ಲೋ ಪಾಯಿಂಟ್ ಅಪ್ಪ, ಇದನ್ನ VDD minus VT ಅಂತ ಹೇಳ್ತೀನಿ. ಓಕೆ, ಹಾಂ. ಮತ್ತು ಈಗ ವಿಔಟ್ ಹೆಚ್ಚಿಗೆ ಆದರೆ ಕರೆಂಟ್ ಏನಾಗಬೇಕೀಗ, ಇದು ಕಡಿಮೆ ಆಗಬೇಕಲ್ಲ. ಸೊ ಅದು ಹೆಂಗೆ ಬರ್ತದೆ ಗ್ರಾಫ್ ನಿನಗೆ? ಓಕೆ, ಫಸ್ಟ್ ಹಿಂಗೆ ಮಾಡೋಣ. ಮೊದಲು ಕರೆಂಟ್ ಜೀರೋ ಇರ್ಬೇಕಾತ ಒಂದು ಬೌಂಡ್ರಿ ಕಂಡೀಷನ್, ಇನ್ನೊಂದು ವಿಔಟ್ ಜೀರೋ ಇಟ್ಟು ನೋಡಿ. ಇಲ್ಲೇ ಕರೆಂಟ್ ಎಷ್ಟು ಇರ್ತೈತೆ ಅವಾಗ? ವಿಔಟ್ ಜೀರೋ ಅಂದ್ರೆ ಎಷ್ಟು ಇದೆ? ಗೇಟ್ ವೋಲ್ಟೇಜ್ ಜೀರೋ ಮತ್ತು ಡ್ರೈನು ಜೀರೋ ಆಗ್ತದೆ. ಓಕೆ, ಹಾಂ. ಅವಾಗ ಕರೆಂಟ್ ಏನಾಗೈತೆ? ವಾಟ್ ಈಸ್ ದ ಕರೆಂಟ್? ದಿಸ್ ಐ ಮ್ಯಾಕ್ಸ್ ಈಕ್ವಲ್ ಟು ಬೀಟಾ ಬೈ 2 VSG ಮೈನಸ್ VT ಸ್ಕ್ವೇರ್. ಕರೆಕ್ಟ್ ಅಲ್ಲ? ವಿಔಟ್ ಜೀರೋ ಇದ್ದಾಗ ಸ್ಯಾಚುರೇಷನ್ ಇರ್ತೈತಿಲ್ಲ ಸ್ಟಿಲ್. Is it still in the saturation region? Okay. ಈಗ ಎಷ್ಟಾಗೈತಿ ಈಗ? ಬೀಟಾ ಬೈ 2 VS ಎಷ್ಟೈತೆ? VDD ಐತೆ. ಗೇಟ್ ವೋಲ್ಟೇಜ್ ಎಷ್ಟೈತಪ್ಪ ಇದು? ಮೈನಸ್ VG ಮೈನಸ್ VT ಅಂತ ಹೇಳ್ತಾನೆ. ಓಕೆ, ಕರೆಕ್ಟ್ ಅಲ್ಲ? VS ಅಂದ್ರೆ VDD ಇಲ್ಲಿ. ಬೀಟಾ ಬೈ 2 VDD. ಹಾಂ, ಇದು ಎಷ್ಟಿದೆ? ಗೇಟ್ ವೋಲ್ಟೇಜ್ ಎಷ್ಟೈತಿ ಈಗ? ಜೀರೋ ಆಯ್ತು. ಓನ್ಲಿ VT ಅಷ್ಟ ಉಳಿದಿಲ್ಲ. ಇಷ್ಟು ದ ಮ್ಯಾಕ್ಸಿಮಮ್ ಕರೆಂಟ್ ದಟ್ ಐ ಕ್ಯಾನ್ ಸಿ ಹಿಯರ್ ಇಸ್ ಈ ಬೌಂಡ್ರಿ ಕಂಡೀಷನ್ ಎಷ್ಟು ಇರ್ತಪ್ಪ? ಬೀಟಾ ಬೈ 2 VDD ಮೈನಸ್ VT ಸ್ಕ್ವೇರ್. ಓಕೆ, ಆಮೇಲೆ ಬರ್ಬಾರ್ತ ಹಿಂಗ ಪ್ಯಾರಾಬೋಲಿಕ್ಲಿ ಡಿಕ್ರೀಸ್ ಆಗ್ತಾ ಹೋಗ್ತೈತಿ. ಕರೆಕ್ಟ್ ಅಲ್ಲ? ಹೌದಲ್ರ? ಮತ್ತು ಸ್ಯಾಚುರೇಷನ್ ರೀಜನ್ ನೇಚರ್ ಹೆಂಗೈತದ ಪ್ಯಾರಾಬೋಲಿಕ್? ಮ್ಯಾಕ್ಸಿಮಮ್ ಕರೆಂಟ್ IC ಇರಬೇಕು. ಯಾರು ಹೇಳಿದ್ರಪ್ಪ? ಇದ್ರ ಅರ್ಥ ಏನು ಗೊತ್ತನ? ಅದೇ ಅದು ಇದೇನು ಹೇಳ್ತೈತಪ್ಪ, ಐ ಕ್ಯಾನ್ ಸಿಕ್ ಮ್ಯಾಕ್ಸಿಮಮ್ ಕರೆಂಟ್ ಅಂತ ಹೇಳ್ತೈತೆ. ಆದ್ರೆ ನಾ ತಗೊಳ್ಳೋದು ನಿನ್ನ ಕಡೆಯಿಂದ ಎಷ್ಟ ಕರೆಂಟ್ ತಗೊಳ್ಳೋದು. ಓಕೆ ಓಕೆ, ದಟ್ ಮೀನ್ಸ್ ಟು ಸೇ ಐ ಮ್ಯಾಕ್ಸ್ ಆಗ್ಬೇಕಪ್ಪ ಅಂತಂದ್ರೆ ಇದು ಗ್ರೌಂಡಿಗೆ ಹೋಗ್ಬೇಕು. ಇಲ್ಲೇ ಗ್ರಾಫ ಹೇಳ್ತದೆ ನೋಡಿ. ಕರೆಕ್ಟಾ? ಇದನ್ನ ಕಡಿಮೆ ತಗೋಬಹುದು. ಇದನ್ನ ಇವನ್ ಇಟ್ ಇಸ್ ಮ್ಯಾಕ್ಸಿಮಮ್ ಕೆಪಬಿಲಿಟಿ ಇದ್ದಾಗ ಕಡಿಮೆ ತಕೊಂಡಾಗ ಏನಾಗ್ತೈತಿ? ಈ ನೋಡ್ ಪೊಟೆನ್ಷಿಯಲ್ ಜಾಸ್ತಿ ಐತಿ. ಇಲ್ಲಿ ಡ್ರೈನ್ ಕಡೆ ಸ್ವಲ್ಪ ಡ್ರಾಪ್ ಹೆಚ್ಚಿಗೆ ಆಗ್ತೈತಿ. ಓಕೆ, ಅದನ್ನ ಮಾತಾಡ್ತಾನಪ್ಪ, ನೆಕ್ಸ್ಟ್ ಈಗ ಮಾತಾಡ್ತಾನೆ. ಭಾರಿ ಮಸ್ತ್ ಇಂಟ್ರೆಸ್ಟಿಂಗ್ ಐತೆ ಅದು. ಗೊತ್ತಾಯ್ತು ಈಗ? ಸೊ ಎರಡರದ್ದು ಹೆಂಗ್ ಬಂತಂತ? ಹಲೋ,
ಗೊತ್ತಾಯ್ತು? ಯಾರಿಗೆ ಗೊತ್ತಾಗಿಲ್ಲ? ಎಲ್ಲರಿಗೂ ಗೊತ್ತಾಯ್ತಾ? ಓಕೆ. ಸೊ ಇಂಟರ್ಸೆಕ್ಷನ್ ಎಲ್ಲಾಗೈತಿ ಈಗ? ಇಲ್ಲೈತಿ. ಅಂದ್ರೆ ವಿ ಔಟ್ ಎಷ್ಟೈತಪ್ಪ ಇಲ್ಲಿ? ಎಷ್ಟು ವಿ ಔಟ್ ಕಾಣತೈತಿ ನಿನಗೆ? ಎಷ್ಟು ಕಾಣತ್? ಕರೆಕ್ಟ್ ಅಲ್ಲ? So this is the voltage that you are going to see to all gates of this PMOS set ಏನೈತಲ್ಲ ಮೇಲ್ಗಡೆ ಎಲ್ಲರ ಗೇಟ್ ವೋಲ್ಟೇಜ್ ಎಷ್ಟೈತಪ್ಪ ಅಂದ್ರೆ ಇಷ್ಟ ಐತಿ. ಆಯ್ತಾ? ಸೊ ಇದನ್ನ ಏನಂತಾನೆ ವಿ ಬಯಾಸ್ ವಿ ಬಿ ಪಿ ಅಂತ ಹೇಳ್ತೀನಿ. ಆಯ್ತಾ? ಅಂದ್ರೆ ಮ್ಯಾಗಿನ್ PMOSಗೆ ಬಯಾಸ್ ಆಗಿದ್ದು ವೋಲ್ಟೇಜ್. ಆಯ್ತಾ? ಓಕೆ. ಇದರ ಮಸ್ಟ್ ಇಂಟ್ರೆಸ್ಟಿಂಗ್ ಐತಿ. ಲೆಟ್ ಅಸ್ ಸೇ ದಿಸ್ ಕರೆಂಟ್ ರೈಟ್ is exceeds beta by 2 VDD minus VT the square. ಹಿಂಗಾದಾಗ ಏನಾಕೈತಿ? ಯಾರಿಗೆ ಕ್ವಶನ್ ಅರ್ಥ ಆಗಲಿಲ್ಲ ಇದು? ಹಲೋ, ಈಗ ಇದನ್ನ ನೋಡಿದ್ರಲ್ಪ, ವಾಟ್ ಇಸ್ ದ ಮ್ಯಾಕ್ಸಿಮಮ್ ಕರೆಂಟ್ ದಟ್ ಇಟ್ ಕ್ಯಾನ್ ಗಿವ್ ಈಸ್ ಬೀಟಾ ಬೈ 2 VDD minus VT the square. ಕರೆಕ್ಟಾ? ಕೊಟ್ಟಂತ ಒಂದು VDD ವ್ಯಾಲ್ಯೂಗೆ and size of a transistor, that is beta, you can decide what is the maximum current that I can get it from this MOS, PMOS. Correct, right? Okay, that is beta by 2 into VDD minus VT the square. ಈಗ ನಾನು ತಗೊಳಕಂತ ಕರೆಂಟ್ ಏನೈತಲ್ಲ ಇಲ್ಲಿ ಕಾನ್ಸ್ಟೆಂಟ್ ಕರೆಂಟ್ ಸೋರ್ಸ್, ಈಗ ಅಕಸ್ಮಾತ್ ಜಾಸ್ತಿ ಕರೆಂಟ್ ಕೇಳಾಕತ್ತಿತ್ತಂದ್ರ ಇದರಿಂದ, ದಟ್ ಮೀನ್ಸ್ ಈ ರೆಡ್ ಲೈನ್ ಐತಲ್ಲಪ್ಪ, ಅಕಸ್ಮಾತ್ ಇಲ್ಲಿ ಇತ್ತಪ್ಪ, ಏನಾಕೈತೆ ಅವಾಗ? That bias voltage itself is actually at x axis opa, that is V out ಅಂತ ಮಾಡಿದನ್ನ ಅಷ್ಟೇ, ಹೆಸರು V out ಅಂತ ಕೊಟ್ಟಾನೆ. ಓಕೆ, ಈಗೇನು ಅದು ರೆಡ್ ಲೈನ್ ಏನೈತಲ್ಲ ಮೇಲ್ಗಡೆ ಐತಪ್ಪ, ಎಲ್ಲೈತಿ ಇಂಟರ್ಸೆಕ್ಷನ್ ಪಾಯಿಂಟ್, ಎಲ್ಲೈತಿ, ಏನೈತಿ, V out ಎಷ್ಟಾಕೈತಿ ಅಂತ. ಜನರಲ್ ಆಗಿ ಹೇಳ್ಬೇಕಂತಂದ್ರ ಇದರಿಂದ ಕೊಡ್ತಕ್ಕಂಥ ತಾಕತ್ತ ಕರೆಂಟ್ ಎಷ್ಟೈತಪ್ಪ, ಬೀಟಾ ಬೈ 2 VDD minus VT the square. It has only that much capability, but I am going to sink more current from this, which is greater than this one. ಅವಾಗ ಏನಾಕೈತಿ? ಮಾಸ್ಪೆಟ್ ಏನಾಕೈತಿ? ಇದನ್ನ ಎನ್ಮಾಸ್ನೊಳಗೆ ಹೆಂಗೆ ಕಾಣ್ತಪ್ಪ ಅಂತಂದ್ರೆ, ಇದ ಎನ್ಮಾಸ್ನೊಳಗೆ VDD ಇಂದ ಇಲ್ಲೊಂದು ಕಾನ್ಸ್ಟೆಂಟ್ ಕರೆಂಟ್ ತೊಗೊಂಡು ಇದೇನಲ್ಲ ಇಲ್ಲಿ ಡಯೋಡ್ ಕನೆಕ್ಟೆಡ್ ಎನ್ಮಾಸ್, ಹಿಂಗೆ ಎರಡೊಂದ ದಟ್ ಪ್ರಿನ್ಸಿಪಲ್ ಏನೈತಲ್ಲ ಎರಡರದ್ದು ಸೇಮ್ ಐತಿ. ಇನ್ನೊಂದು ಸರ್ಕ್ಯೂಟ್ ತೆಗಿತೇನೆ ಸೇಮ್ ಇದನ್ನ ಯೂಸಿಂಗ್ ಎನ್ಮಾಸ್ ಆಸ್ ಅ ಇನ್ಪುಟ್ ಪೇರ್. ಓಕೆ, ಸೇಮ್ ಇದನ್ನ ರಿವರ್ಸ್ ಮಾಡೋದು, ಎನ್ಮಾಸ್ ಯೂಸ್ ಮಾಡಿ. ಓಕೆ, ಇಲ್ಲಿ ಏನಿಸ್ತದೆ ನೋಡಿ, ಸೇಮ್ ಇದ್ರದ್ದು ಹಂಗ ಇಲ್ಲಿ ಕೇಳ್ತಕ್ಕಂಥ ಕರೆಂಟ್ ಏನೈತಲ್ಲ VDD ಇಂದ ಈ IC ಈಸ್ ಮ್ಯಾಕ್ಸಿಮಮ್, ದೆನ್ ವಾಟ್ ಎವರ್ ಇಟ್ಸ್ ಗೋಯಿಂಗ್ ಟು ಸಿಂಕ್. ಇದು ಕೊಡ್ತಕ್ಕಂಥದ್ದು ಜಾಸ್ತಿ ಐತಿ, ತಗೊಳ್ತಕ್ಕಂಥದ್ದು ಕಡಿಮೆ ಐತಿ, ಅವಾಗ ಏನಾಗ್ತದೆ? ಎನ್ಮಾಸ್ ಆಫ್ ಇರುತ್ತ, ಅದೇ ಅದೇ ಮತ್ತೆ ಆಫ್ ಅಂತೀವಲ್ಲ ಅದಕ್ಕೆ. ಅಲ್ಲ, ಡ್ರೈನ್ ಪೊಟೆನ್ಷಿಯಲ್ ಹೆಚ್ಚಿಗೆ ಆದ್ರೂ ಸತೆ ಇದು ಸ್ಯಾಚುರೇಷನ್ ಒಳಗೆ ಐತಲ್ಲ, ಸ್ಯಾಚುರೇಷನ್ ಒಳಗೆ ಇಕ್ವೇಶನ್ ಒಳಗೆ ಡ್ರೈನ್ ಪೊಟೆನ್ಷಿಯಲ್ ಟರ್ಮ್ ಇಲ್ಲ.
ದಿಸ್ ಒನ್ VGS ಅಥವಾ VGS ಮೈನಸ್ VT VDS ಮೈನಸ್ ಓಕೆ ಡ್ರೈನದ್ದು ಐತೆ ಅಂತ ಇಟ್ಕೋಪ್ಪ ಏನಾಕೈತೆ ಅವು ಆಸ್ ಡ್ರೈನ್ ಆ್ಯಂಡ್ ಗೇಟ್ ಆರ್ ಶಾರ್ಟೆಡ್ ಅಂತ ಹೇಳತ್ತೆ ಅದಕ್ಕೆ ಡ್ರೈನ್ ಅಂದೇನ ಓಕೆ ಡ್ರೈನದ್ದು ಐತೆ ಅಂತ ಇಟ್ಕೋಪ್ಪ ಏನಾಕೈತೆ ಅವು ಓಕೆ ಇದು ಸ್ಟ್ರೇಟ್ ಫಾರ್ವರ್ಡ್ ಅನಿಸ್ತೈತೆ ಓಕೆ ಇದ್ರ ಗ್ರಾಫ್ ಹೆಂಗೆ ಬರ್ತೈತೆ ನಿನಗೆ VT ಇಂದ ಮೇಲೆ ಹಿಂಗೆ ಇನ್ನೊಂದು ಹಿಂಗೆ ಓಕೆ ನೀ ಹೆಂಗೆ ಮೇಲೆ ತೆಳಗಾದ್ರೂ ಇಂಟರ್ಸೆಕ್ಷನ್ ಕಾಣ್ತೈತಿ ಸೊ ಇದನ್ನ ನೋಡಾಕತ್ರ ಡಿಫಿಕಲ್ಟ್ ಅನ್ಸತ್ತೆ ಓಕೆ ಇದಿರಲಿ ಇದನ್ನ ವಿಚಾರ ಮಾಡ್ರಿ ಏನಾಕೈತಿ ಮ್ಯಾಕ್ಸಿಮಮ್ ನಾನು ಕರೆಂಟ್ ಕೇಳತ್ತಾನೆ ಅದ್ರ ಕೆಪಾಬಿಲಿಟಿ VDD ಇಂದ ಕೊಡ್ತಕ್ಕಂಥದ್ದು ಅಷ್ಟೈತಪ್ಪ β/2 VDD ಮೈನಸ್ VT ದ ಸ್ಕ್ವೇರ್ ಐತಿ ಅದರಿಂದ ಕೇಳ್ತಕ್ಕಂಥ ಕರೆಂಟ್ ಜಾಸ್ತಿ ಐತಿ ಅಂತ ಇಟ್ಕೋರಿ ಏನಾಕೈತಿ ಓಕೆ ಈ ಒಂದು β/2 VDD ಮೈನಸ್ VT ದ ಸ್ಕ್ವೇರ್ ವಿದಿನ್ ದಟ್ ರೇಂಜ್ ಇದ್ದಾಗ ಐ ಆಮ್ ಗೋಯಿಂಗ್ ಟು ಸಿ ಸಮ್ ಸರ್ಟನ್ V bias for this PMOS ಓಕೆ PMOS ಸೀರೀಸ್ ಏನದವಲ್ಲ ಇಲ್ಲಿ ಒಂದು ಯಾವುದೋ ಒಂದು ಬಯಾಸ್ ವೋಲ್ಟೇಜ್ ಕಾಣ್ತೈತೆ ನನಗೆ ಕರೆಕ್ಟ್ ಅಲ್ಲ ಓಕೆ ದಿಸ್ ಈಸ್ ಆಲ್ ಅಬೌಟ್ ಪಾರ್ಟ್ 1 ಆಯ್ತು ಈಗ ನೆಕ್ಸ್ಟ್ ಎಲ್ಲಿಗೂನ ಪಾರ್ಟ್ 3 ಸಾಂಗ್ಲಿ ಅನ್ನೋ ಭಾಗ 3 ಏನೈತಲ್ಲ ಮ್ಯಾಲ PMOS ಐತಿ ಇದನ್ನೊಂದು ಹಾಂ ಇದೆಂತದ ಇದು ಯಾರು ಹೇಳ್ತೀರಿ ಇಲ್ಲ ಐತಲ್ಲ ಇದು ಏನಂತಪ್ಪ ಅದ್ನ್ಯಾಕೆ ಹಾಕ್ಯಾರ ಹಾಂ ಹೇಳಪ್ಪ ಹಾಂ ಇದು ಪಾರ್ಟ್ 3 ಐತಲ್ಲ ಇದು ಹಾಂ ಇಲ್ಲಿ ಪಾರ್ಟ್ 3 ಒಳಗೆ ಈ ತೆಳಗೆ ಒಂದು ಮಾಸ್ ಐತಲ್ಲ ಇದು ಎನ್ ಮಾಸ್ ಸೊ ಇದಕ್ಕೆ ಇಲ್ಲಿ ಡ್ರೈನ್ ಮತ್ತು ಗೇಟ್ ನಡುವೆ ಒಂದು ಕ್ಯಾಪ್ ಇಟ್ಟಾರ ಇದನ್ಯಾಕೆ ಇಟ್ಟಾರ ಹೆಸರು ಇಡ್ತೀರಲ್ವಾ ಎದಕ್ಕೆ ಇಟ್ಟಾರ ಅಂತ ಕೇಳಕತ್ರ ಅವನ ಹೆಸರು ಹೇಳ್ತಾನೆ ಹೆಸರು ತೊಗೊಂಡು ನಾವೇ ಮಾಡ್ಬೇಕ ಯಾಮಾರಿದ್ರೆ ಐಶ್ವರ್ಯ ರಾಯ್ ಅಂದ್ರು ಅಂದೇನಿ ಎದಕ್ಕೆ ಇಟ್ಟಾರ ಅದನ್ನ ಹೋಪ ಹ್ಞೂಪ ಹಾಂ ಪಾರ್ಟ್ 3 ಪಾರ್ಟ್ 4 ಹಾಂ
ಎತ್ತ ಹೊಂಟತಿ ಎಲ್ಲೈತಿ ಡಿಸ್ಚಾರ್ಜ್ ಆಗಕ್ಕೆ ಅದಕ್ಕೆ ಎದ್ದಾಗ ಡಿಸ್ಚಾರ್ಜ್ ಆಗ್ಬೇಕದ ಎಕ್ಕಡೆ ಡಿಸ್ಚಾರ್ಜ್ ಆಕೈತಿ ಹಂಗಂದ್ರೆ ಬೇ ಏನಪ್ಪ ನಂಗೆ ಗೊತ್ತಾವಲ್ವ ನೀವು ಹೇಳೋದು ಇನ್ಪುಟ್ ಪೇರ್ನಿಂದ ಒಂದು ಕೆಳಗಡೆ ಇಲ್ಲೇ ಒಂದು ಔಟ್ಪುಟ್ ವೋಲ್ಟೇಜ್ ಬರ್ತೈತಿ ಇದು ಓಕೆ ಹಾಂ ಮುಂದವ ಇದು ವೋಲ್ಟೇಜ್ ಬರ್ತೈತಿ ಮುಂದೆ ಇದನ್ನು ಚಾರ್ಜ್ ಮಾಡ್ತೈತಿ ಚಾರ್ಜ್ ಮಾಡಿ ಹಾಂ ಯಾವ್ದು ಈ ನೋಡಾ ಓಕೆ ಹಾಂ ಹಾಂ ಓಕೆ ಈ ನೋಡ್ ಜೀರೋ ಐತಿ ಓಕೆ ಈ ತುದಿ ಜೀರೋ ಐತಪ್ಪ ಇಲ್ಲ ಆಯ್ತಾ ಹಾಂ ಚಾರ್ಜ್ ಹೆಂಗಾಕತ್ತೀಗಿದ ಯಾಕಡಿಂದ ಓಕೆ ಮೊದಲೇ ಚಾರ್ಜ್ ಆಗೈತಿ ಇದು ಅಕಸ್ಮಾತ್ ಜೀರೋ ಹೋತಪ್ಪ ಅಂದ್ರೆ ಹಾಂ ಮುಂದೆ ಹೆಂಗವ ಹೆಂಗ ಒನ್ ಮಿನಿಟ್ ಹೆಂಗಪ್ಪ ಓಕೆ ಆಕೆ ಏನು ಹೇಳ್ತಾಳೆ ಅಂದ್ರೆ ಫಸ್ಟಿಗೆ ಚಾರ್ಜ್ ಆಗೈತಿ ಒನ್ಸ್ ದಿಸ್ ನೋಡ್ ಪುಲ್ ಡೌನ್ ಟು ಜೀರೋ ಪೊಟೆನ್ಷಿಯಲ್ ಓಕೆ ಆವಾಗ ಇದನ್ನ ಎನ್ಮಾಸನ್ ಚಾರ್ಜ್ ಏನಪ್ಪ ಎನ್ಮಾಸನ್ ಆನ್ ಮಾಡ್ತದ ಸಿಂಪಲ್ ಆನ್ಸರ್ ಬಿಡ್ಬೇ ಗೊತ್ತಿಲ್ಲ ಸಿಂಪಲ್ ಆನ್ಸರ್ ಐತಿ ಗೊತ್ತಿಲ್ಲ ಅಂತೇಳಿ ಕಾಂಪನ್ಸೇಷನ್ಗೆ ಯೂಸ್ ಮಾಡ್ತಾರ ಅದನ್ನ ನಾವು ಮಾತಾಡೋದು ಇಲ್ಲಿ ಡಿ ಸಿ ಅನಾಲಿಸಿಸ್ ಮಾತಾಡತ್ತೇವೆ ದಿಸ್ ಈಸ್ ಟ್ರಾನ್ಸಿಯೆಂಟ್ ಒಳಗೆ ಬಂತದು ಓಕೆ ಪೋಲ್ ಜೀರೋ ಕಾಂಪನ್ಸೇಷನ್ ಸಂಬಂಧ ಅದು ಓಕೆ ಅದಕ್ಕೆ ಹೇಳತ್ತೀನಿ ಇಂಪಾರ್ಟೆಂಟ್ ಏನಪ್ಪ ಅಂತಂದ್ರೆ ಯು ಕ್ಯಾನ್ ಥಿಂಕ್ ದಿಸ್ ಒನ್ ಆಸ್ ಎ ವೆರಿ ಸಿಂಪಲ್ ಸ್ಟೆಪ್ ಆಯ್ತಾ ಏನು ಪ್ರಾಬ್ಲಮ್ ಇಲ್ಲಪ್ಪ ಭಾಳ ಸಿಂಪಲ್ ಅಂತ ತಿಳ್ಕೊಬೋದು ಏನು ಪ್ರಾಬ್ಲಮ್ ತಿಳ್ಕೊಂಡ್ರೆ ಹೋಗಿತ್ತು ದಡಕ್ಕಂತ ಬೀಳೋದ ಹಳ್ಳಕ್ಕೆ ಆದ್ರೆ ಸಮಾಧಾನದಿಂದ ವಿಚಾರ ಮಾಡ್ರಿ ಇದನ್ನು ಆಯ್ತಾ ನನಗೆ ಬಂದು ದಡಕ್ಕನೆ ಹೇಳಿದ್ರೆ ನನಗೆ ಗೊತ್ತಿಲ್ಲ ಆನ್ಸರ್ ಇದು ಯಾಕೆ ಹಾಕಿದ್ರೆ ಗೊತ್ತಿಲ್ಲ ಯಾಕಂದ್ರೆ ನಾವು ಮಾತಾಡತ್ತಿದ್ದೆ ಗುಂಗಿರೋದ ಈ ಬರೀ ಡಿ ಸಿ ಅನಾಲಿಸಿಸ್ ಮಾತಾಡ್ಕೊಂತ ಬರತ್ತೇವೆ ಓಕೆ ಯು ಕ್ಯಾನ್ ಗೋ ಆ್ಯಂಡ್ ರೈಟ್ ಸ್ಪೈಸ್ ಕೋಡ್ ಆ್ಯಂಡ್ ಸಿಮ್ಯುಲೇಟ್ ಇಟ್ ಬಟ್ ದಟ್ ವೋಂಟ್ ಹೆಲ್ಪ್ ಎಟ್ ಆಲ್ ಯು ನೀಡ್ ಟು ಥಿಂಕ್ ಬಿಫೋರ್ ದಟ್ ಟ್ರಾನ್ಸಿಯೆಂಟ್ ಒಳಗೆ ಅನಾಲಿಸಿಸ್ ಮಾಡಿ ನೋಡ್ಬೇಕಲ್ಲಿ ಏನಾಕತ್ತೆ ಅಂತ ಟೈಮ್ ಪ್ರಕಾರ ಎಲ್ಲಿ ಪಾತ್ ಸಿಗ್ತತಿ ಡಿಸ್ಚಾರ್ಜ್ ಹಾಕ ಇಲ್ಲಿ ಸಿಗ್ತತಿ ಡಿಫ್ಯೂಷನ್ನಿಂದ ಸಿಗ್ತತಿ ಇಲ್ಲಿಂದ ಸಿಗ್ತತಿ ಮತ್ತು ಈ ಡಿಫ್ಯೂಷನ್ ಸಿಗ್ತತಿ ಡಿಸ್ಚಾರ್ಜ್ಗೆ ಅಥವಾ ಗೇಟ್ನಿಂದ ಹಾದು ಹೋಗ್ತತಿ ಯಾಕಡೆ ಹಾದು ಅಂತ ಯಾಕಡೆ ಇಲ್ಲ ಇದು ಈ ಡಯೋಡ್ ಸತೆ ರಿವರ್ಸ್ ಬಯಾಸ್ಡ್ ಇದು ಇಲ್ಲಿ ಪಿ ಐತೆ ಇಲ್ಲಿ ಎನ್ ಐತಿ ಇದು ವಿಡಿಡಿ ಹೋಯ್ತಿ ಇದು ರಿವರ್ಸ್ ಬಯಾಸ್ ಓಪನ್ ಆಗೈತಿ ಇದಪ್ಪ ಇಲ್ಲಿ ಹೋಗಿ ಡಿಸ್ಚಾರ್ಜ್ ಆಗ್ಬೇಕನ್ನ ಹತ್ತೀರಿ ಡಿಸ್ಚಾರ್ಜ್ ಹೆಂಗಾಕತಿ ಇದಿರ್ತದ ಇದು ಗೇಟ್ ಇದು ಓಪನ್ ಇದೇನ ಎನ್ ಮಾಸ್ ಎನ್ ಡಿಫ್ಯೂಷನ್ ಓಕೆ ಈ ಪಿ ಸಬ್ಸ್ಟ್ರೇಟ್ ಹೋಗಿ ಗ್ರೌಂಡಿಗೆ ಹೋಗೈತಿ ಹೌದಲ್ಲ ಇಲ್ಲ ಇತ್ತಾಗ ಹೋಗತನ ಅದು ಇಲ್ಲ ಇಲ್ಲಿ ಹೊಡೆದ ಇದು ಕಡೆ ಹೋಗಿತ್ತು ಏನ್ ಮಾತಾಡತ್ರಿ ಎಲ್ಲಿ ಡಿಸ್ಚಾರ್ಜ್ ಏನು ಕತಿಗದು ಓಪ
ಈಗ ಕಾಣ್ತೈತಿ ಅಲ್ಲಿ ಟೀಮ್ ವ್ಯೂವರ್ಗೆ ಹೋಗಿ ಅದನ್ನೇನೋ ವ್ಯೂ ಏನೋ ಕರ್ಸರ್ ಅಂತ ಏನೋ ಅನ್ಬೇಕಂತ ನೋಡ್ಕೋ ಗೊತ್ತಿಲ್ಲ. ಅಲ್ಲಿ ಲಾಸ್ಟ್ ಆಪ್ಷನ್ ವ್ಯೂ ಅಲ್ಲಿ ಲಾಸ್ಟ್ ಆಪ್ಷನ್ ಅಂತ ವಿಜಯಲಕ್ಷ್ಮಿ ಬೇ ವಿಜಯಲಕ್ಷ್ಮಿ ಅವನು ನಾ ಹಿಂಗೆ ನೋಡ್ತಾನೆ ನೋಡುವ ಪ್ರಾಬ್ಲಮ್ ಅದನ್ನ ಎಲ್ಲ ಡಯೋಡು ಸತ್ಯ ರಿವರ್ಸ್ ಬಯಾಸ್ ಆಗಿರ್ತಾವ ಹೌದಲ್ಲ ಮತ್ತೆ ಓಪನ್ ಐತಿಲ್ವ ಅದ ಎಲ್ಲಿ ಡಿಸ್ಚಾರ್ಜ್ ಹಾಕಿ ಎಲ್ಲಿ ದಾರಿ ಐತೆ ಅದಕ್ಕೆ ಚಾರ್ಜ್ ಆಗಬೇಕಂತಂದ್ರು ಸತೆ ಅಯ್ಯಪ್ಪ ಈ ದಿಕ್ಕಿನಾಗಾರ ಚಾರ್ಜ್ ಆಗ್ಬೇಕಾದ ಓಕೆ ಆ ದಿಕ್ಕನೇ ಹಾಕತ್ತೋ ಅಥವಾ ಹಿಂಗೆ ಹಾಕತ್ತೋ ಅದು ಗೊತ್ತಿಲ್ಲ ನಮಗೆ ಕರೆಕ್ಟ್ ಅಲ್ಲ ಚಾರ್ಜ್ ಹೆಂಗೆ ಆಗ್ಬೇಕು ಇದು ಪ್ಲಸ್ ಆಕೈತಿ ಇದು ಮೈನಸ್ ಆಕೈತಿ ಅಥವಾ ಇದು ಮೈನಸ್ ಆಗ್ತದೆ ಇದು ಪ್ಲಸ್ ಆಗ್ತದೆ ಇಫ್ ದಿಸ್ ನೋಡ್ ಈಸ್ ಗ್ರೇಟರ್ ದನ್ ದಿಸ್ ಒನ್ ಅವಾಗ ಅದು ಕರೆಕ್ಟ್ ಆಯ್ತು ಬಟ್ ಐ ಡೋಂಟ್ ನೋ ದ ಚಾರ್ಜಿಂಗ್ ಪಾತ್ ಎಲ್ಲೈತೆ ಗೊತ್ತಿಲ್ಲ ಅದು ಓಕೆ ಚಾರ್ಜಿಂಗ್ ಪಾತ್ ಬೇಕಲ್ವಾ ಇಲ್ಲಿ ನೋಡಿಲ್ಲ ಹಿಂಗೊಂದು ಪಾತ್ರ ಬೇಕಾ ಅದಕ್ಕೆ ಓಕೆ ಹಿಂಗೊಂದು ಕ್ಲೋಸ್ ಪಾತ್ರ ಬೇಕಾ ಎಲ್ಲೈತಪ್ಪ ಅದು ಕ್ಲೋಸ್ ಪಾತ್ ಎಲ್ಲೈತಿ ಇದು ಎದಕ್ಕೆ ಹೋಗಿ ಮತ್ತೆ ಇದು ಹೊಳ್ಳಿ ಈ ನೋಡಿ ಏನ್ರ ಕ್ಲೋಸ್ ಪಾತ್ ಎಲ್ಲಿಗೈತೆ ಅದು ಒಂದು ಯಾವ್ದಾರು ಪೊಟೆನ್ಷಿಯಲ್ ಕಾಣತ್ತಪ್ಪ ಅಂತಂದ್ರೆ ಓಕೆ ಲೆಟ್ ಮೀ ಮಾಡಲ್ ದಿಸ್ ಓಕೆ ಇದನ್ನ ಮಾಡಲ್ ಮಾಡೋಣ ಗಪ್ಪ ಇದನ್ನ ಅಷ್ಟೇ ಇದೊಂದು ಕ್ಯಾಪ್ ಐತಿ ಇಲ್ಲಿ ಡಯೋಡ್ ಐತಿ ಓಕೆ ಹಿಂಗೇನ್ರ ಚಾರ್ಜ್ ಆಕೈತೆ ನೋಡ್ರಿ ಡೈಲಿ ಒಂದು ಕ್ಯಾಪ್ ಐತಿ ಆಮೇಲೆ ಏನದ ಇಲ್ಲೊಂದು ರಿವರ್ಸ್ ಬಸ್ ಡಯೋಡ್ ಗ್ರೌಂಡ್ ಅಪ್ಪ ಓಕೆ ಇಲ್ಲೊಂದೇನೋ ವೋಲ್ಟೇಜ್ ಸಿ ಇದು ಸಿ ಹಾಂ ಚಾರ್ಜ್ ಆಗ್ತೈತಿ ಇದು ಓಕೆ ನಾ ಇದನ್ನ ತೆಗ್ದೇನೆ ಈ ಸಿ ಏನದಲ್ಲ ಇದು ಮತ್ತು ಈ ಡಯೋಡ್ ಅಷ್ಟೇ ತೆಗ್ದೇನೆ ಅಕಸ್ಮಾತ್ ಈ ದಾರಿಯಿಂದ ಏನ್ರಿ ಚಾರ್ಜ್ ಆಕತ್ತೆ ಅಂತ ನೋಡಾಕತ್ರ ಅಥವಾ ಈ ಕಡೆಯಿಂದ ನೋಡಾಕತ್ರ ಹಂಗೆ ಕಾಣ್ತೈತೆ ಅದು ಓಕೆ ಅದನ್ನ ಹೋಗಿ ವಿಚಾರ ಮಾಡ್ರಪ್ಪ ಆಯ್ತಾ ಸೊ ಸಂಜೀವ ಹಾಂ ಕರ್ಸರ್ ಕಾಣತ್ಪ ಓಕೆ ನೆಕ್ಸ್ಟ್ ಸೊ ಇಲ್ಲಿ ಇದೊಂದು ವಿ ಬಯಾಸ್ ಕಾಣತೈತಿ ಸೊ ಇವೆಲ್ಲದಕ್ಕೆ ಓಕೆ ಲಕ್ಷ್ಯ ಇಟ್ಕೊರಿ ಎಷ್ಟು ವೋಲ್ಟೇಜ್ ಅಂತೇಳಿ ಸೊ ಮ್ಯಾಕ್ಸಿಮಮ್ ವಿ ಬಯಾಸ್ ಕಾಣ್ಬೇಕಂದ್ರೆ ಏನು ಮಾಡ್ಬೇಕು ನಾವು ಇಫ್ ಯು ವಾಂಟ್ ಟು ಚೇಂಜ್ ದ ವಿ ಬಯಾಸ್ ಏನು ಮಾಡ್ಬೇಕು ಏನು ಮಾಡ್ಬೇಕಾ ಈ ಪೊಟೆನ್ಷಿಯಲ್ ಚೇಂಜ್ ಆಗ್ಬೇಕಪ್ಪ ಏನು ಮಾಡ್ತೀರಿ ಹಲೋ ಹಲೋ ಹಾಂ ಏನು ಮಾಡ್ತೀರಿ ಓಕೆ ಈಗ ಹೇಳ್ರಿ ಈಗ ವಿ ಬಯಾಸ್ ಚೇಂಜ್ ಮಾಡ್ಬೇಕಪ್ಪ ನಾ ಏನು ಮಾಡಲಿ ಇದಕ್ಕಿಂತ ನಂಗೆ ಜಾಸ್ತಿ ಬೇಕು ಮೊದಲು ಬಂದಿದ್ದಕ್ಕಿಂತ ಜಾಸ್ತಿ ಬೇಕು ಏನು ಮಾಡ್ಬೇಕು ಕರೆಂಟ್ ಕಡಿಮೆ ಮಾಡಬೇಕು ಸೊ ದ್ಯಾಟ್ ದ ಇಂಟರ್ಸೆಕ್ಷನ್ ವಿಲ್ ಅಕರ್ ಸಮ್ವೇರ್ ಹಿಯರ್ ಓಕೆ ಇಲ್ಲೆಲ್ಲ ಆಗ್ತೈತಿ ಸೊ ನನಗೆ ವಿ ಬಯಾಸ್ ಜಾಸ್ತಿ ಓಕೆ ಸೊ ಇಲ್ಲಿ ನೋಡಿ ವಿ ಬಯಾಸ್ ಹಿಂದೆ ಮುಂದೆ ಆಗೋದು ಭಾಳ ಮಸ್ತ್ ಇದೆ ಓಕೆ ಇದ್ರ ಡಬಲ್ ಬೇಕಪ್ಪ ಅಂತಂದ್ರೆ ಎಷ್ಟು ತೆಳಗೆ ತರಿಸ್ಬೇಕು ನಾ ಇಲ್ಲಿ ಅದು ಮಸ್ತ್ ಐತಿ ಆಯ್ತಾ
ಅಕಸ್ಮಾತ್ ಲೆಟಸ್ ಈಗ ವಿ ಬಯಾಸ್ ಇಷ್ಟು ಭಾಳ ಇತ್ತಪ್ಪ ಅಂತಂದ್ರೆ ಇದಕ್ಕಿಂತ ಸ್ವಲ್ಪ ಜಾಸ್ತಿ ಬೇಕಂತ ಸ್ವಲ್ಪ ಅಲ್ಲ, ಇದರ ಡಬಲ್ ಅಂದರೆ ಇದರ ಒಂದು 30% ಬೇಕಪ್ಪ ಅಂದ್ರೆ ಕರೆಂಟ್ ಸತೆ ಸ್ವಲ್ಪ ಹೆಚ್ಚಿಗೆ ಮಾಡಿದ್ರೆ ಇದು ಕಡಿಮೆ ಮಾಡಿದ್ರೆ ಸಾಕು, ಅಲ್ಲಿ ಹೋಗಿ ಮುಟ್ತದೆ ಕರೆಕ್ಟ್ ಅಲ್ಲ. ಯಾಕಂದ್ರೆ ಇಲ್ಲಿ ಸ್ಲೋಪ್ ಮ್ಯಾಕ್ಸಿಮಮ್ ಐತೆ, ನೆಗೆಟಿವ್ ಸ್ಲೋಪ್ ಇಲ್ಲಿ ಸ್ಲೋಪ್ ಏನದಲ್ಲ ಭಾಳ ಇಲ್ಲಿ ಸ್ಲೋಪ್ ಕಡಿಮೆ ಅಲ್ಲ, ಇಲ್ಲಿ ಹೋಗ್ತಾ ಹೋಗ್ತಾ ನೆಗೆಟಿವ್ ಸ್ಲೋಪ್ ಜಾಸ್ತಿ ಐತಿ. ಓಕೆ, ದಟ್ಸ್ ಹೌ ಡಿಫರ್ಸ್. ಅಲ್ಲಿ ಡಿಸೈನ್ ಒಳಗೆ ಹಿಂದೆ ಮುಂದೆ ಆಗ್ಬೇಕಾಗ್ತದೆ. ಆಯ್ತಾ? ಓಕೆ, ಸೊ ಇಂಟರ್ಸೆಕ್ಷನ್ ಏನು ಎಕ್ಸ್ ಕೋಆರ್ಡಿನೇಟ್ ಏನಪ್ಪ ನಂದು ಈ ಬಯಾಸ್ ಇಲ್ಲಿ. ಓಕೆ, ದಿಸ್ ಆಲ್ ಅಬೌಟ್ ಪಾರ್ಟ್ 1 ಆಯ್ತು. ಓಕೆ, ಇದನ್ನ ನಾ ಏನು ಮಾಡ್ತೇನಪ್ಪ ಡಿ ಸಿ ಅನಾಲಿಸಿಸ್ಗೆ ಅಂತಂದ್ರೆ ಈ ಕ್ಯಾಪ್ನ ಓಪನ್ ಮಾಡಿ ಇಟ್ಬಿಡ್ತೇನೆ. ಐ ವಿಲ್ ಟ್ರೀಟ್ ಇದನ್ನ ಓಪನ್ ಮಾಡ್ತಾನಪ್ಪ ಗೇಟ್ನಿಂದ ಡ್ರೈನಿಗೆ. ಓಕೆ, ಕರೆಕ್ಟ್ ಅಲ್ಲ ಮತ್ತೆ? ಹಲೋ, ಓಕೆ. ಸೊ ಇದನ್ನು ಓಪನ್ ಮಾಡಿರ್ತಾನೆ, ಯಾಕಂದ್ರೆ ಇಲ್ಲಿ 2 ಪ್ಲೇಟ್ ಸಪ್ರೇಟ್ ಇರ್ತಾವೆ, ಒಂದು ಇನ್ಸುಲೇಟರ್ ಐತೆ. ಸೊ ನನಗೆ ಡಿ ಸಿ ಅನಾಲಿಸಿಸ್ ಬೇಕಾದ್ರೆ ಇದು ಬೇಕಾಗಿಲ್ಲ, ಓಪನ್ ಅಂತಾನೆ ಹೇಳ್ತೀನಿ. ಸಪ್ರೇಟ್ ಇದು ಪಾರ್ಟ್ 3ನ ಈ ಥರ ವಿಚಾರ ಮಾಡೋಪ್ಪ. ಹಿಂಗೆ ಏನೈತದ ಪಿ ಮಾಸ್ ಮತ್ತು ಇದೊಂದು ಕೆಳಗಿನ ಮಾಸ್. ಇಲ್ಲೊಂದು ಪಿ ಮಾಸ್ ಐತಿ, ಇದು ಇದೆಲ್ಲಿ ಹೋಯ್ತಿದ ಬಿ ಪಿ ಪಿ. ಕರೆಕ್ಟಾ? ಕರೆಕ್ಟ್ ಅಲ್ರು? ಓಕೆ, ಇದು ಗೇಟ್ ವೋಲ್ಟೇಜ್ ಏನಂತನಪ್ಪ ವಿ ಇನ್ ಅಂತಾನೆ. ಆಯ್ತಾ? ಆಮೇಲೆ ಇದನ್ನು ವಿ ಔಟ್ ನೋಡಾತೇವೆ, ಹೌದಲ್ಲ? ಅದನ್ನ ವಿ ಔಟ್ ಅನ್ನೋದು. ಇದು ವಿ ಇನ್ ಅಂತಾನ, ಇದು ವಿ ಔಟ್. ಓಕೆ, ಇದ್ರ ಬಲ್ಕ್ ಇಲ್ಲಿ ಹೋಗಿ ಟೈ ಐತಿ, ಆ್ಯಂಡ್ ದಿಸ್ ಒನ್ ಇಸ್ ಆಲ್ಸೋ ಟೈ ಟು ಹಿಯರ್. ದಿಸ್ ಈಸ್ ಡಿ ಡಿ. ದಿಸ್ ಈಸ್ ಪಾರ್ಟ್ ಎಷ್ಟಿದೆ? ಪಾರ್ಟ್ 3. ಓಕೆ, ಹಾಂ, ಇದ್ರ ಅನಾಲಿಸಿಸ್ ಮಾಡ್ರಿ, ಡಿ ಸಿ ಅನಾಲಿಸಿಸ್ ಮಾಡತ್ತವ. ಇದು ಹೆಂಗೆ ನೋಡ್ತೀರಪ್ಪ ನೀವು? ಇದನ್ನ ಹೆಂಗೆ ನೋಡ್ತೀರಿ, ವಿಚಾರ ಮಾಡ್ತೀರಿ? ವಿ ಔಟ್ ಎಕ್ಸ್ ಆಕ್ಸಿಸ್ ಒಳಗೆ. ಆಯ್ತಾ? ಇಲ್ಲೇ ತೆಗಿಲೆ ಅಥವಾ ಎಲ್ಲಿ ಇಲ್ಲೇ ತೆಗಿದೆ ಅಂತ ಹೇಳಪ್ಪ, ನೋಡಕ್ಕಾಗ್ತದೆ. ಅಯ್ಯ, ಯಾರು ಏನಾರ ಹೊತ್ತಾಗೋದೈತಪ್ಪ? ಹಲೋ, ಯಾರೇನ್ರ ಲೇಟ್ ಆಗೋದೈತಿ? ಇವ್ರು ಮಣಿಪಾಲ್ದವ್ರಪ್ಪ, ಗೋಪಾಲ್ ಕೃಷ್ಣ. ಗೋಪಾಲ್ ಕೃಷ್ಣ ಯಾರಿಗಾರ ಲೇಟ್ ಅನ್ಸತೈತಿ ಇದು? ಅಲ್ಲ, ಹೋಗ್ಬೇಕಾಯ್ತು ಯಾರಲ್ಲ ಜಲ್ದಿ ಈಗ? ಇಲ್ಲ ಸರ್. ಓಕೆ, ಇನ್ನೊಂದು ಹಾಫ್ ಆನ್ ಅವರ್ ಕುಂದಿರ್ತಾರಂತಲ್ಲ, ಕೇಳು. ಓಕೆ, ಹಾಂ, ಈಗ ಇದು ಲೋಡ್ ತೆಗಿ ಮೊದಲು. ಆಯ್ತಾ? ವಿ ಬಯಾಸ್ ಇದೊಂದು ಫಿಕ್ಸ್ ವೋಲ್ಟೇಜ್. ಹಾಂ,
Before this, you need to consider what is the maximum swing that I can see as V bias P. Okay, ಇದ್ರದ್ದು ಎಷ್ಟು ಕಾಣ್ತದಪ್ಪ ಮ್ಯಾಕ್ಸಿಮಮ್ ಎಷ್ಟು ಕಾಣ್ಬೋದು ನನಗೆ ಈ ಗ್ರಾಫ್ ನೋಡ್ರಿ ಈ ಬಯಾಸ್ ಈ ವೋಲ್ಟೇಜ್ ಎಷ್ಟೈತಲ್ಲ ಮ್ಯಾಕ್ಸಿಮಮ್ ಎಷ್ಟು ಕಾಣ್ಬೋದು ನಿಮ್ಗೆ VDD minus VT, right? Okay, ಅಂದ್ರೆ VDD ಗಿಂತ ಕಡಿಮೆನೆ ಕರೆಕ್ಟ್ ಅಲ್ಲ means this V bias P, right, it will be less than VDD minus VT, ಕರೆಕ್ಟಾ ಯಾಕಂದ್ರೆ ಇಲ್ಲೇ ನೋಡ್ದ ಕರೆಂಟ್ ಕಡಿಮೆ ಮಾಡ್ಕೋತ ಬಂದಪ್ಪ ಅಂದ್ರೆ ವಿ ಬಯಾಸ್ ಹೆಚ್ಚಿಗೆ ಆಗ್ತಾ ಹೋಗತ್ತೆ ಕರೆಕ್ಟ್ ಅಲ್ಲ ಹಂಗೆ ಕಡಿಮೆ ಮಾಡ್ತಾ ಹೋದ್ರೆ ಇದನ್ನ ಕೊನೆಗೆ ಜೀರೋ ಮಾಡ್ಬೋದು ನಾನು ಕರೆಂಟನ್ನು ಜೀರೋ ತಕ್ಕೋಬೋದು ತಕ್ಕೊಂಡಾಗೂ ಸದ್ಯ ಇದು ವಿ ಔಟ್ ಎಷ್ಟು ಕಾಣ್ತೈತೆ ಅವಾಗ VDD minus VT. ಓಕೆ ಕರೆಂಟ್ ಏನು ಜೀರೋ ಆಗ್ಲಿಕ್ಕೆ ಸಾಧ್ಯ ಇಲ್ಲ ಸೊ ಅದಕ್ಕೆ ಒಂದು ಸಮ್ ಕರೆಂಟ್ ಅಂತ ಲೆಕ್ಕಕ್ಕೆ ಹಿಡಿದ್ರು ಸತ್ಯ ಈ ಬಯಾಸ್ ವೋಲ್ಟೇಜ್ ಯಾವಾಗಲೂ VDD minus VT ಗಿಂತ ಕಡಿಮೆನೇ ಇರ್ತೈತೆ ಕರೆಕ್ಟ್ ಅಲ್ಪ ಓಕೆ ಹಾಂ ಈ ಲೆಕ್ಕದಾಗ ಇಟ್ಕೊಂಡ್ರೆ ಇದು VDD ಐತಿ ಇದು ಯಾವಾಗಲೂ ಇದ್ರ ಒಳಗಡೆ ಓಡಾಡ್ತೈತಪ್ಪ ಅಂತಂದ್ರೆ ಈಗ ಹೇಳ್ರಿ ಈ ಟ್ರಾನ್ಸಿಸ್ಟರ್ನ ಅನಲೈಸ್ ಮಾಡ್ರಿ ಫಸ್ಟ್ ಈಗ ಏನು ಮಾಡೋಣ ಈಗ ಏನು ಮಾಡೋಣಪ್ಪ ಕಟ್ ಆಫ್ ವಿಚಾರ ಮಾಡೋಣ ಓಕೆ ಇದು ಮ್ಯಾಗಿಂದ ಇದ್ರದ್ದು ಮಾತಾಡಕತ್ತೆ ಓಕೆ ಆಫ್ ಯಾವಾಗ ಆಕತಿ ಇದು VSG ಈಸ್ ಲೆಸ್ ದ್ಯಾನ್ VT ಆಯ್ತಾ ಅಂದ್ರೇನಪ್ಪ VDD ಮೈನಸ್ ಗೇಟ್ ವೋಲ್ಟೇಜ್ ಎಷ್ಟೈತಿ VBP ಲೆಸ್ ದ್ಯಾನ್ VT ಕರೆಕ್ಟಾ ಅದರ ಅರ್ಥ VDD VT ಈ ಕಡೆ ಕಳಿಸ್ತದೆ VBP ಈ ಕಡೆ ಕಳಿಸ್ತದೆ ಮೈನಸ್ VT VBP ಕರೆಕ್ಟಾ ಕರೆಕ್ಟ್ ಅನ್ರಪ್ಪ ಓಕೆ ಈ ಮಾತು ಕರೆ ಆಯ್ತು ನೋಡಿ ಇವಾಗಷ್ಟೇ ಇದು ಕಟ್ ಆಫಿಗೆ ಹೋಗ್ತೈತೆ ಅಂದಂಗ ಆಯ್ತಾ ಕರೆಕ್ಟಾ ಆದರೆ V bias P is always less than this one ಸೊ ಹೋಗಕ್ಕೆ ಚಾನ್ಸೇ ಇಲ್ಲ ಅಂತ ಗೊತ್ತಾಗ್ತೈತಿ ಓಕೆ ಜಸ್ಟ್ ಹೋಗಕ್ಕೆ ಸಾಧ್ಯ ಇಲ್ಲ ಕರೆ ಬಟ್ ಅಲ್ಲಿ ಇಂಟರ್ಸೆಕ್ಷನ್ಸ್ ಕಾಣೋದಿಲ್ಲ ನಿನಗೆ ಅದನ್ನ ಮಾತಾಡ್ತಾನಪ್ಪ ಆಯ್ತಾ ಬಟ್ ಇಟ್ ಈಸ್ ಜಸ್ಟ್ ಟು ಗೆಟ್ ಅ ಬೌಂಡ್ರಿ ಕಂಡೀಷನ್ಸ್ ವೇರ್ ಐ ಕ್ಯಾನ್ ಗೆಟ್ ದಿಸ್ ಟ್ರಾನ್ಸಿಸ್ಟರ್ ಆಸ್ ಅ ಆಫ್ ಸ್ಟೇಟ್ ಆಯ್ತಾ ಸೊ ನೆಕ್ಸ್ಟ್ ಲೀನಿಯರ್ ಚೆಕ್ ಮಾಡೋದು ಲೀನಿಯರ್ ಏನಪ್ಪ VSD should be less than VSG minus VT ಕರೆಕ್ಟಾ ಸೊ VS ಅಂದ್ರೆ ಏನಪ್ಪ ಇಲ್ಲಿ VDD ಮೈನಸ್ ಏನಿದೆ V out if it is less than VDD ಗೇಟ್ ಎಷ್ಟೈತಿ VBP ಮೈನಸ್ VT ಅವಾಗ ಏನಾಕತಿ ಈಗ ಇದು ಹೋಯ್ತು ಇದನ್ನ ಈ ಕಡೆ ಕಳಿಸ್ರಿ ಇದು ನೆಗೆಟಿವ್ ಟರ್ಮ್ಸ್ ಈ ಕಡೆ ಕಳಿಸ್ರಿ ಆವಾಗ VBP ಪ್ಲಸ್ VT ಕರೆಕ್ಟಾ ಹಲೋ ಅಲ್ಲ ಇದನ್ನ ಈ ಕಡೆ ಕಳಿಸ್ರಿ ಇದನ್ನ ಈ ಕಡೆ ಬರಲಿ ನೆಗೆಟಿವ್ ಟರ್ಮ್ಸ್ ಎಲ್ಲ ಈ ಕಡೆ ಓಕೆ ಇದನ್ನ ಇಲ್ಲಿ ಬಂತು ಇದು ವಿ ಔಟ್ ಈ ಕಡೆ ಹೋಯ್ತು ಅಂದ್ರೆ ವಿ ಔಟ್ VBP ಪ್ಲಸ್ VT ಗಿಂತ ಜಾಸ್ತಿ ಆದರೆ ಓಕೆ ಕರೆಕ್ಟ್ ಅನ್ರಪ್ಪ ಓಕೆ ಸೊ VBP ಇದು ಮ್ಯಾಕ್ಸಿಮಮ್ ವೋಲ್ಟೇಜ್ ಐತಪ್ಪ ನನಗೆ ಓಕೆ ಬಟ್ ಎನಿ ಹೌ ಸೊ ಇದ್ರ ಮೇಲ್ಗಡೆ ಹೋದ್ರೆ ಅದು
ಕರೆಕ್ಟ್ ಅಥವಾ ಏನು ತಪ್ಪು ಮಾಡಿದ್ನೆ ನಾನು? ಓಕೆ, ಆ ವಿ ಔಟು ಇದಕ್ಕಿಂತ ಜಾಸ್ತಿ ಆದರೆ ವಿ ಬಿ ಪಿ ಮತ್ತು ಓಕೆ, ಇಟ್ ಈಸ್ ಸಮಥಿಂಗ್ ಲೈಕ್ ವಿ ಬಿ ಪಿ ಯಾವ್ದಾರು ಒಂದು ಬಯಾಸ್ ಮಾಡಿಟ್ಟಿರ್ತಾರೆ, ಸೊ ಅಲ್ಲಿ ಲೀನಿಯರ್ ಹೋಗ್ತೈತೆ. ಓಕೆ, ಈಗ ಸ್ಯಾಚುರೇಷನ್ ಸ್ಯಾಚುರೇಷನ್ ಏನಾಗ್ತೈತೆ ಅವಾಗ? ಇದು ಏನಾಕೈತಿ, ಉಲ್ಟಾ ಆಕೈತೆ ಅನ್ನಿಸ್ತೈತಲ್ಲ. ವಿ ಬಿ ಪಿ ಪ್ಲಸ್ ವಿ ಟಿ ಬಿ ಗ್ರೇಟರ್ ದನ್, ಅಂದ್ರೆ ವಿ ಔಟ್ ಇದಕ್ಕಿಂತ ಕಡಿಮೆ ಇದ್ದಾಗ ಓಕೆ ಸ್ಯಾಚುರೇಷನ್ ಇರ್ತೈತೆ ಅಂತ. ಕರೆಕ್ಟ್ ಅಲ್ಲ? ಇದೇನಾಯ್ತಪ್ಪ, ಗ್ರೇಟರ್ ದಾನ್ ಆರ್ ಈಕ್ವಲ್ ಟು ಆಗಿರ್ತೈತಿ, ಅದ್ರ ಪ್ರಕಾರ ಇದು. ಓಕೆ, ನನಗಿಲ್ಲೇ 3 ಸ್ಟೇಟ್ ಬಂದವು. I think I was missed out somewhere. PST VDD minus layout. ನೋಡ್ತಾ ಡಿಸ್ಕಸ್ ಮಾಡ್ರಿ ಇದನ್ನ. ಓಕೆ, ಸೊ ಜಸ್ಟ್ ಇದು ಇನ್ವರ್ಟರ್ದು ಕ್ಯಾರೆಕ್ಟರಿಸ್ಟಿಕ್ ಇದ್ದಂಗಪ್ಪ ಅದು, ಮತ್ತೇನಿಲ್ಲ. ಓಕೆ, ಫೇಮಸ್ ಏನು. ಓಕೆ, ಇಲ್ಲಿ ಏನಾಗತ್ತೆ ನೋಡ್ರಿ, ಯಾವಾಗ ವಿ ಔಟ್ ವಿ ಪಿ ಪ್ಲಸ್ ವಿ ಟಿಗಿಂತ ಜಾಸ್ತಿ ಹೋದರೆ ಇದು ಲೀನಿಯರ್ನಿಂದ ಸ್ಟಾರ್ಟ್ ಆಕೈತಿ. ಇಟ್ ವಿಲ್ ಬಿ ಅಂಡರ್ ಸ್ಯಾಚುರೇಷನ್ ಅಂಟಿಲ್ ಇಟ್ ರೀಚಸ್ ವಿ ಬಿ ಪಿ ಪ್ಲಸ್ ವಿ ಟಿ. ಕರೆಕ್ಟ್ ಅಲ್ಲ? ಅಂದ್ರೆ ವಿ ಔಟ್ ಏನೈತಲ್ಲ ಲೆಸ್ ದ್ಯಾನ್ ಆರ್ ಈಕ್ವಲ್ ಟು ಅಂತ ಹೇಳ್ಯಾನಿಲ್ಲ. ಅಂದ್ರೆ ವಿ ಬಿ ಪಿ ಪ್ಲಸ್ ವಿ ಟಿಗಿಂತ ಕಡಿಮೆ ಅಂದ್ರೆ ನಾವೊಂದು ಮಾರ್ಜಿನ್ ಮಾಡ್ತಾನಪ್ಪ ಇಲ್ಲೆಲ್ಲೇ ಒಂದು. ಓಕೆ, ಐ ವಿಲ್ ಸೇ ದಿಸ್ ಒಂದು ಇಲ್ಲೆಲ್ಲೋ ಹೇಳ್ತಾರೆ. ಓಕೆ, ಈ ಪಾಯಿಂಟ್ ಬಿ ಬಿ ಪಿ ಪ್ಲಸ್ ವಿ ಟಿ ಆಯ್ತಾ. 0ದಿಂದ ವಿ ಬಿ ಪಿ ಪ್ಲಸ್ ವಿ ಟಿ ತನಕ ವಿ ಔಟ್ ವ್ಯಾಲ್ಯೂ ಅವಾಗ ಎಲ್ಲಿರ್ತೈತಿ ಇದು ಟ್ರಾನ್ಸಿಸ್ಟರ್? ಸ್ಯಾಚುರೇಷನ್ ಹೋಗ್ತಾ ವಿ ಔಟ್ ಲೆಸ್ ದ್ಯಾನ್ ಆರ್ ಈಕ್ವಲ್ ಟು. ಓಕೆ, ಹಿಂಗೆ ಬರ್ತಾನೆ, ಮತ್ತೆ ಹಿಂಗೆ ಬರ್ತಾನೆ ನೋಡಪ್ಪ. ಆಯ್ತಾ? ಇದನ್ನ ಹಿಂಗೆ ಬರಿಬೋದು ಇನ್ನೊಂದು, ವಿ ಔಟ್ ಈಸ್ ಗ್ರೇಟರ್ ದ್ಯಾನ್ ವಿ ಬಿ ಪಿ ಪ್ಲಸ್ ಪಿ. ಈಗ ಸೇಮ್ ಹಿಂಗೆ ಆಯ್ತಾ. ವಿ ಔಟ್ ಇದ್ರ ಒಳಗಡೆ ಇದ್ದಾಗ ಸ್ಯಾಚುರೇಷನ್ ಐತೆ. ಓಕೆ, ವಾಟ್ ಇಸ್ ದ ಸ್ಯಾಚುರೇಷನ್ ಕರೆಂಟ್ ಇಲ್ಲ ಎಷ್ಟು ಇರ್ತೈತೆ? ಬೀಟಾ ಬೈ 2. ಸ್ಯಾಚುರೇಷನ್ ಕರೆಂಟ್ ಎಷ್ಟು ಇರ್ತದಪ್ಪ? ಇಲ್ಲಿ ಬರಿಲ್ಲ, ಇದನ್ನ ಇಲ್ಲೇ ಬರ್ತೀನಿ ನೋಡ. ಓಕೆ, ಇಲ್ಲಿ ಬೀಟಾ ಬೈ 2 ವಿ ಎಸ್ ಜಿ ಮೈನಸ್ ವಿ ಟಿ ದ ಸ್ಕ್ವೇರ್. ಓಕೆ, ಇದರ ಅರ್ಥ ಏನಪ್ಪ? ಬೀಟಾ ಬೈ 2 ವಿ ಎಸ್ ಎಷ್ಟೈತೆ? ವಿ ಡಿ ಡಿ ಮೈನಸ್ ವಿ ಬಿ ಪಿ ಮೈನಸ್ ವಿ ಟಿ ಎಷ್ಟಿರ್ತದೆ. ಕರೆಕ್ಟ್ ಅಲ್ಲ? ಸೊ ಅದನ್ನು ನಾನು ಹೆಂಗೆ ಬರ್ತೇನಪ್ಪ ಅಂದ್ರೆ ಇಲ್ಲಿಂದ ಇಲ್ಲಿ ತನಕ ಅಯ್ಯೋ ಕಂಫರ್ಟಬಲ್ ಆಗೋದಲ್ಪ ಭಾಳ ಮರ. ಓಕೆ, ಇಲ್ಲಿಂದ ಇಲ್ಲಿ ಮಟ್ಟ ಸ್ಯಾಚುರೇಷನ್ ಇರ್ತದ. ನೆಕ್ಸ್ಟ್ ಎಲ್ಲಿ ಕಟ್ ಆಫ್ ಹೋಗತ್ತೀಗದ? ಇಲ್ಲಿ ಬರ್ದಿರಲ್ಲ ಇಲ್ಲಿ. ಸೊ ಯಾವಾಗ ವಿ ಔಟ್ ಈಕ್ವಲ್ ಟು ವಿ ಡಿ ಡಿ ಆದಾಗಲ್ಲ. ಓಕೆ, ಯಾವಾಗ ವಿ ಔಟ್ ಈಕ್ವಲ್ ಟು ವಿ ಡಿ ಡಿ ಆತಲ್ಲ ಅಂದ್ರೆ ವಿ ಎಸ್ ಡಿ ಈಕ್ವಲ್ ಟು 0 ಆಗ್ಬೇಕು ಅದಲ್ಲ. ಓಕೆ, ಇದ್ರದಪ್ಪ ಈ ಕರೆಂಟ್ 0 ಆಗ್ಬೇಕು. ಇಲ್ಲಿಂದ ಲೀನಿಯರ್ ಹೋಗತ್ ಕರೆ ಹಿಂಗೆ ಹೋಗಿ ಇಲ್ಲೆಲ್ಲ ಹೋಗಿ ಕೂಡ್ಬೇಕಲ್ಲ.
ಈ ಪಾಯಿಂಟ್ ಎಷ್ಟಿದೆ, ಇಲ್ಲಿ ವಿ ಔಟ್ ಎಷ್ಟೈತೆ, ವಿ ಡಿ ಡಿ. ಅಂದ್ರೆ ಯಾವಾಗ ವಿ ಔಟ್ ಹಂಗೆ ಹೆಚ್ಚಿಗೆ ಹಾಕೊಂತ ಹೋದ್ರೆ ವೆನ್ ಇಟ್ ದಿಸ್ ಇದು ಪೊಟೆನ್ಷಿಯಲ್ ಡಿಫರೆನ್ಸ್ 0 ಆಗ್ಬೇಕು ಹೋದ್ರೆ ವಿ ಎಸ್ ಡಿ ಅಂದ್ರೆ ವಿ ಔಟ್ ಈಕ್ವಲ್ ಟು ವಿ ಡಿ ಡಿ ಆದಾಗ ಇಲ್ಲೇ ಬಂದ್ಬಿಡ್ತದೆ. ಅದನ್ನ ಒಂದು ಸ್ವಲ್ಪ ಮೈಕ್ ಮ್ಯೂಟ್ ಮಾಡಿ. ಹಾ, ಈಗ ಕೇಳತ್ತ? ಹಲೋ, ಹಾ, ಇಲ್ಲಿ ಕರೆಂಟ್ ಯಾವಾಗ 0 ಆಗತ್ತಪ್ಪ, ಇದ್ರನ್ನು ವಿ ಎಸ್ ಡಿ ಪ್ರಕಾರ ಮಾತಾಡಕತ್ತಾರ. ಐ ಡಿ ವರ್ಸಸ್ ವಿ ಡಿ ಎಸ್ ಮಾತಾಡ್ತೇವಲ್ಲ, ಅವಾಗ ಏನಾಗೈತಿ, ವಿ ಔಟ್ ಹೆಚ್ಚಿಗೆ ಮಾಡ್ತಾ ಹೋದಂಗೆ ವೆನ್ ದಿಸ್ ರೀಚಸ್ ದಿಸ್ ವಿ ಡಿ ಡಿ ವ್ಯಾಲ್ಯೂ ದ ಪೊಟೆನ್ಷಿಯಲ್ ಡಿಫರೆನ್ಸ್ ಬಿಟ್ವೀನ್ ಸೋರ್ಸ್ ಅಂಡ್ ಡ್ರೈನ್ ಇಸ್ 0, ಕರೆಂಟ್ ಇಸ್ 0. ಕರೆಕ್ಟ್ ಅಲ್ಲ? ಯಾವಾಗ ಪೊಟೆನ್ಷಿಯಲ್ ಡಿಫರೆನ್ಸ್ 0 ಆಗತ್ತಪ್ಪ, ವೆನ್ ವಿ ಔಟ್ ಈಕ್ವಲ್ ಟು ವಿ ಡಿ. ವೆನ್ ವಿ ಔಟ್ ಈಕ್ವಲ್ ಟು ಇದ್ರ ಎಕ್ಸ್ ಆಕ್ಸಿಸ್ ವಿ ಔಟ್ ಯಾವಾಗ ಒಂದು ವ್ಯಾಲ್ಯೂ ವಿ ಟಿ ಡಿ ಆಯ್ತಪ್ಪ ಅಂದ್ರೆ ಇಲ್ಲಿಂದ ಇದ್ರೊಳಗೆ ಸ್ಯಾಚುರೇಷನ್ ಇತ್ತು, ಇಲ್ಲಿಂದ ಇಲ್ಲಿ ತನಕ ಹಿಂಗೆ ಲೀನಿಯರ್ ಇತ್ತು, ಆಮೇಲೆ ಹಿಂಗೆ ಬಂದು ಈ ವೋಲ್ಟೇಜ್ ಹೋಗಿ ವಿ ಟಿ ಡಿ ಆದಾಗ ಅದು 0 ಆಗ್ತದೆ. ಓಕೆ, ದಿಸ್ ಈಸ್ ಫಾರ್ ದ ಪಿ ಮಾಸ್. ಓಕೆ, ಎನ್ ಮಾಸ್ಗೆ ಹೆಂಗೆ ಆಕೈತೆ? ಎನ್ ಮಾಸಿಗೆ ಏನೈತಪ್ಪ, ಅದು ಹಿಂಗೆ ಯಾಕಿಷ್ಟು ಹಿಂಗ. ನೆಕ್ಸ್ಟ್ ಏನಾಗುತ್ತೆ, ಓಕೆ ಕರೆಕ್ಟ್ ಅಲ್ಲ? ಹಾಡು ಕೇಳತೈತೆ? ಹಲೋ, ಪಾಗಲ್ ಹೂವಾರೆ ಮೈ ಧೀರೆ ಧೀರೆ ಅಂತ ಧೀರೆ ಧೀರೆನೋ. ಓಕೆ, ಇದು ಲೆಟ್ ಅಸ್ ಸೇ ಇಟ್ ಈಸ್ 2 ವೋಲ್ಟ್ 3 ವೋಲ್ಟ್ ವಿ ಇನ್ ಆಯ್ತಾ, 4 ವೋಲ್ಟ್. ದಿಸ್ ಈಸ್ ಫಾರ್ ಎನ್ ಮಾಸ್ ಪ. ಇದಕ್ಕೆ ಫಾರ್ ದಿಸ್ ಒನ್ ಬ್ಲೂ ಕಲರ್ ತೆಗೆದಿದ್ದು. ಹಾ ಈಗ ಹೇಳ್ರಿ, ಇದು ಹೆಂಗೆ ಕಾಣ್ತೈತೆ ನಿಮಗಿದೆ? ಓಕೆ, ಕಡಿಮೆ ವಿ ಇನ್ನಿಗೆ ವಿ ಔಟ್ ಎಷ್ಟಿರ್ತೈತಪ್ಪ? ಹಲೋ, ಜಾಸ್ತಿ ಇರುತ್ತಲ್ಲ, ಅಂದ್ರೆ ಇಲ್ಲ ಇಂಟರ್ಸೆಕ್ಷನ್ ಆಯ್ತಾ? ಅಯ್ಯೋ, ಓಕೆ, ಇಲ್ಲಿ ಆಮೇಲೆ ಬರ್ಬರ್ತಾ ಇಲ್ಲಿ ಇಂಟರ್ಸೆಕ್ಷನ್ ಆಗ್ತದೆ. ನೆಕ್ಸ್ಟ್ ಇನ್ನೊಂದು ತೆಗಿತೀನಿ ಇಲ್ಲೇ ಇದ್ರಾಗ. somewhere it will be here only. ಇದು 3 ಪಾಯಿಂಟ್ ಸಮಥಿಂಗ್ ಇದೆ. ಓಕೆ, ಏನೋ ಗೊತ್ತಿಲ್ಲ. ಸ್ವಲ್ಪ ಹೆಚ್ಚಿಗೆ ಮಾಡಿದ್ರೆ ಇವೆರಡು ಒಂದು ಅಲೈನ್ ಆಗ್ತದೆ. ನೆಕ್ಸ್ಟ್ ಇನ್ನೊಂದು ಸ್ವಲ್ಪ ಹೆಚ್ಚಿಗೆ ಮಾಡುವ, ಅಂದರೆ ಇಲ್ಲೇ ಓಕೆ, ಇದು 3 ಪಾಯಿಂಟ್ ಸಮಥಿಂಗ್ ಏನೋ ಜಾಸ್ತಿ ಅದು. ಹಾಂ, ಇಲ್ಲಿ ಹೇಳ್ರಪ್ಪ, ಇಲ್ಲಿ ಇಂಟರ್ಸೆಕ್ಷನ್ ಪಾಯಿಂಟ್ ಎಷ್ಟಾಯಿತು ಆಯ್ತಾ? ವಿತೌಟ್ ಏನಾಗ್ತದ, ದ ಸ್ಲೋಪ್ ಅಟ್ ವಿಚ್ ಇಟ್ ಡಿಕ್ರೀಸಸ್ ರೈಟ್ ಇಟ್ಸ್ ಲೈಕ್ ದಿಸ್. ಫಸ್ಟ್ ಇಲ್ಲಿ ಇಷ್ಟು ಕಡಿಮೆ ಆಗ್ತತಿ, ಬರ್ತಾ ಸ್ಲೋಪ್ ಏನಾಗ್ತಲ್ಲ ಡಿಕ್ರೀಸಿಂಗ್ ರೇಟ್ ಹೆಚ್ಚಿಗೆ ಆಗ್ತದೆ. ನೆಕ್ಸ್ಟ್ ಇಲ್ಲಿ ನೋಡ್ರಿ, ನೆಕ್ಸ್ಟ್ ಇದಕ್ಕೆ ಎಲ್ಲಿ ಐತೈತೆ, ನೆಕ್ಸ್ಟ್ ಈ 3 ವೋಲ್ಟ್ ದಾಟಿಂದ 3 ಪಾಯಿಂಟ್ ಸಮಥಿಂಗ್ ಇಷ್ಟು ಕೊಟ್ಟ ಮೇಲೆ ವಿ ಔಟ್ ಏನಾಗ್ತೈತಿ, ದಡಗ್ನ ಇಲ್ಲಿ ಬಂತು ಇಂಟರ್ಸೆಕ್ಷನ್ ಪಾಯಿಂಟ್. ಇವೆಲ್ಲ ಅದಾವ ಕರೆ ಆಯ್ತಾ? ಅದ್ರ ಹೆಂಗೆ ರಿಪ್ರೆಸೆಂಟ್ ಮಾಡ್ತೀರಿ ನೀವು ಫಾರ್ ಗಿವನ್ ವಿ ಇನ್ ಅಂತಂದ್ರೆ? ವಿ ಔಟ್ ಇಷ್ಟು ಐತಿ, ಇಷ್ಟು ಐತಿ, ಇಷ್ಟು ಐತಿ, ಎಲ್ಲ ಕಡೆ ಐತಿ.
ಓಕೆ, ಅದನ್ನ ಹಿಂಗೆ ವರ್ಟಿಕಲಿ ತೋರಿಸ್ತೀರಿ ಹಿಂಗೆ. ಓಕೆ, ಫಸ್ಟ್ ಏನಾಕೈತಿ ಇಲ್ಲಿ ಮ್ಯಾಕ್ಸಿಮಮ್ ಹಿಂಗಿತ್ತು, ಹಿಂಗೆ ಮ್ಯಾಕ್ಸಿಮಮ್ ಇತ್ತು, ಡಿಕ್ರೀಸಿಂಗ್ ರೇಟ್ ಏನದ ಹಿಂಗೆ ಜಾಸ್ತಿ ಆಗ್ತಾ ಹೋಗತಿ, ಇಲ್ಲಿ ಧರ್ಜನ ಇರ್ತೈತಿ ಇಲ್ಲಿ. ಅವಾಗ ಇಲ್ಲಿ ಫಾರ್ ದಿಸ್ ಪರ್ಟಿಕ್ಯುಲರ್ ಲೈನ್ ಮಿಡ್ಲ್ ಒನ್. ಓಕೆ, ನೆಕ್ಸ್ಟ್ ಏನಾಕೈತಿ ಅವಾಗ ಇಲ್ಲಿ ಇಂಟರ್ಸೆಕ್ಷನ್ ಆಗ್ತದೆ. ನೆಕ್ಸ್ಟ್ ಇಲ್ಲೇ ಸೇಮ್ ಇನ್ವರ್ಟರ್ ಕ್ಯಾರೆಕ್ಟರಿಸ್ಟಿಕ್ಸ್ ಹೆಂಗೈತಲ್ಲ ಹಂಗೆ ಅಲ್ಲಿ ಆ್ಯಕ್ಚುಲಿ ಎರಡು ಗ್ರಾಫು ಹಿಂದೆ ಮುಂದೆ ಹಾಕವು. ಬ್ಲ್ಯಾಕ್ ಒನ್ ಏನೈತಲ್ಲ ಇದು ಮ್ಯಾಲೆ ಹೋಗ್ತಿರ್ತೈತಿ, ಇದು ತೆಳಗೆ ಬರ್ತಿರ್ತೈತಿ, ಅಥವಾ ವಯಸ್ಸು ವರ್ಷ. ಓಕೆ, ಆಮೇಲೆ ಏನಾಕೈತಿ ಹಿಂಗಾಗಿ ನೆಕ್ಸ್ಟ್ ಹಿಂಗೆ. ದಿಸ್ ಇಸ್ ವಾಟ್ ಈಸ್ ಯುವರ್ ಮೂವಿ ವಿ ಔಟ್ ವರ್ಸಸ್ ವಿ ಇನ್ ವರ್ಸಸ್ ವಿ ಔಟ್ ವರ್ಸಸ್ ವಿ ಇನ್ ಆಯ್ತಾ ಹಿಂಗೆ. ಬಟ್ ಆ್ಯಕ್ಚುಲಿ ರಿಯಾಲಿಟಿ ಒಳಗೆ ನೋಡಾಕತ್ತಾರ ಚಾನಲ್ ಲೆಂತ್ ಮಾಡ್ಯುಲೇಷನ್ ನಾವು ಕನ್ಸಿಡರ್ ಮಾಡಿಲ್ಲ ಇಲ್ಲಿ. ದೇರ್ ಈಸ್ ಅ ಸ್ಲೋಪ್. ಓಕೆ, ಬ್ಲ್ಯಾಕ್ ಒನ್ಗೆ ಮತ್ತು ಬ್ಲೂ ಒನ್ ಏನು ಫ್ಲಾಟ್ ತೆಗ್ದೇವಲ್ಲ ಹಂಗಿರಂಗಿಲ್ಲ, ಸ್ಲೋಪ್ ಇರ್ತೈತಿ. ದಟ್ ಸ್ಲೋಪ್ ಲ್ಯಾಂಬ್ಡಾ ಚಾನಲ್ ಲೆಂತ್ ಮಾಡ್ಯುಲೇಷನ್ ಏನಂತ ಬರ್ತಾರೆ, ಲ್ಯಾಂಬ್ಡಾ ಅಂತ ಬರ್ತಾರೆ, ಏನಂತ ಬರ್ತಾರ? ಹಲೋ, ಇದಲ್ಲ. ಓಕೆ, ಹಿಂಗ ಹಿಂಗ ಓಕೆ ಓಕೆ ಸಾರಿ ಹ್ಞೂನಪ್ಪ. ಓಕೆ, ದಿಸ್ ಚಾನಲ್ ಲೆಂತ್ ಮಾಡ್ಯುಲೇಷನ್ ಈಸ್ ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು ದ ಸ್ಕ್ವೇರ್ ಆಫ್ ಲೆಂತ್ ಇದೆ. ಓಕೆ, ಲೆಂತ್ ಕಡಿಮೆ ಇತ್ತಪ್ಪ ಅಂತಂದ್ರೆ ಈಗ ನೋಡಿ ಲೆಟಸ್ ಲೆಂತ್ ಈಕ್ವಲ್ ಟು 1 ಮೈಕ್ರಾನ್ ಇತ್ತಂತೇಳಿ. ಓಕೆ, ಅದರದ್ದು ಚಾನಲ್ ಲೆಂತ್ ಮಾಡ್ಯುಲೇಷನ್ ಅದ್ರ ಸ್ಲೋಪ್ ಏನೋ ಸಮ್ ಲ್ಯಾಂಬ್ಡಾ ಅಂತ ಇಟ್ಟು. ನೆಕ್ಸ್ಟ್ ಈಗ ಎಲ್ಲನ ಡಬಲ್ ಮಾಡಿದಪ್ಪ ಅಂತಂದ್ರೆ 2 ಮೈಕ್ರಾನ್ ಆಯ್ತಪ್ಪ ಅಂದ್ರೆ ಸ್ಲೋಪ್ ಏನಾಗ್ತೈತೆ ಅವಾಗ? ಇದರ ಕಾಲು ಭಾಗ ಅಂದ್ರೆ ಇದರ ಸ್ಲೋಪ್ ಅಕಸ್ಮಾತ್ ಓಕೆ ಬಂದು ಹೀಗೆ ಆಗ್ಬೇಕಾಗಿರ್ತೈತೆ. ಇದ್ರ ಸ್ಲೋಪ್ ಹಿಂಗಿತ್ತಪ್ಪ ಅಂತಂದ್ರೆ ಇದ್ರ 1 ಮೈಕ್ರಾನ್ ಹಿಂಗಿತ್ತಪ್ಪ ಅಂದ್ರೆ ಇದರ ಕಾಲು ಭಾಗ ಆಕೈತೆ ಅವಾಗ. ಅಂದ್ರೆ ಅರ್ಧ ಇದಿಲ್ಲ, ಆಲ್ಮೋಸ್ಟ್ ಫ್ಲಾಟ್ ಆಗತ್ತೆ. ಓಕೆ, ಇನ್ನೂ ಜಾಸ್ತಿ ಮಾಡಿದಪ್ಪ ಅಂದ್ರೆ ಏನಾಗತ್ತೆ? ಲೆಟಸ್ ಲೆಂತ್ ಈಕ್ವಲ್ ಟು 4 ಹಾಕಿದೆ ಅಂದ್ರೆ ಮುಗಿಯುತ್ತೆ. 0.125 1/8 ಆಕೈತಿ. ಓಕೆ, ಹೌ ಮಚ್ ಪರ್ಸೆಂಟ್ ಇಟ್ ವಿಲ್ ಬಿ? ಇದ್ರದ್ದು ಎಷ್ಟು ಪರ್ಸೆಂಟ್ ಆಕತ್ತಪ್ಪ? ಇದರ 25% ಆತ ಹಿಂದಿಂದ. ಇದು ಎಷ್ಟು ಆಕೈತಿ? 12.5% ಅಷ್ಟೇ. ಅದು 100% ಇತ್ತಪ್ಪ ಅಂದ್ರೆ ಇದು 100% ಇತ್ತಪ್ಪ ಅಂತಂದ್ರೆ ಸ್ಲೋಪ್ ಇದೇನಾಕೈತೆ ಅವಾಗ 25% ಆಕೈತಿ. ಇದು 12.5, ಇದು 25. ಸಿ ಯು ಕ್ಯಾನ್ ಸಿ ಇಲ್ಲೇ ಫಿಗರ್ ಔಟ್ ಮಾಡ್ಬೋದು ನೀವು, ಆಯ್ತಾ? ಬಟ್ ಇನ್ ರಿಯಾಲಿಟಿ ಏನಿರುತ್ತಪ್ಪ, ಯು ಆರ್ ಗೋಯಿಂಗ್ ಟು ಸಿ ಅಟ್ಲೀಸ್ಟ್ ಸಮ್ ಪರ್ಸೆಂಟ್ ಆಫ್ ಚಾನಲ್ ಅಂಡ್ ಮಾಡ್ಯುಲೇಷನ್. ಸೊ ಅದನ್ನು ಸತೆ ಇದು ನೆಗ್ಲೆಕ್ಟ್ ಮಾಡಬಾರ್ದು, ಕನ್ಸಿಡರ್ ಮಾಡಬೇಕು. ಸೊ ದಟ್ಸ್ ವೈ ಐ ವೋಂಟ್ ಗೆಟ್ ಎಕ್ಸಾಕ್ಟ್ infinite slope here. Okay, I won't get like this. In reality, I am going to get something that there is some deviation in the slope like this. Okay, correct ಅಲ್ಲ? ಸೊ ಈ ಲ್ಯಾಂಬ್ಡಾ ತೊಗೊಂಡು ಮಾತಾಡಬೇಕಪ್ಪ ಅಂತಂದ್ರೆ ನಿಮ್ಮದು ID ಶಾರ್ಟ್ ಏನೈತಲ್ಲ ಅದು ಚೇಂಜ್ ಆಗಬೇಕು. ಯೂಶುವಲಿ β/2 ಗುಂಡ್ಲೆ VGS ಮೈನಸ್ VT ದ ಸ್ಕ್ವೇರ್ ಇಷ್ಟ ಬರೀತಿದ್ರಿ. ಬಟ್ ಅದನ್ನು ಕನ್ಸಿಡರ್ ಮಾಡಿದ ಮೇಲೆ 1 + ಲ್ಯಾಂಬ್ಡಾ VDS ಈಗ ಅನ್ಬೇಕು. ಓಕೆ, ಸೊ ಅದಕ್ಕೆ ನನಗೆ ಈ ಥರ ಗ್ರಾಫ್ ಬರ್ತದೆ. ದಿಸ್ ಒನ್ ಯು ಆರ್ ಗೋಯಿಂಗ್ ಟು ಕಾಲ್ ದಿಸ್ ಒನ್ ಆಸ್ ಬಫರ್ ಸ್ಟೇಜ್. ಓಕೆ,
ಓಕೆ, ಇದನ್ನ ಬಫರ್ ಸ್ಟೇಜ್ ಅಂತಾರಪ್ಪ. ಯಾಕಂದ್ರೆ ಇಟ್ಸ್ ಗೋಯಿಂಗ್ ಟು ಆಕ್ಟ್ ಜಸ್ಟ್ ಇನ್ವರ್ಟರ್ ಕ್ಯಾರೆಕ್ಟರಿಸ್ಟಿಕ್ಸ್ ಜೊತೆನೇ ಕಾಣುತ್ತೆ. ಇಟ್ ಬಫರ್ಸ್ ದ ಸಿಗ್ನಲ್. ಸೊ ಬಟ್ ಇಟ್ ಡಸಂಟ್ ಮೀನ್ ದಟ್ ಇಟ್ ವೋಂಟ್ ಆಕ್ಟ್ ಆಸ್ ಅನ್ ಆಂಪ್ಲಿಫೈಯರ್ ಅನ್ನಕ್ಕೆ ಬರಂಗಿಲ್ಲ. ಇಟ್ಸ್ ಗೋಯಿಂಗ್ ಟು ಆಕ್ಟ್ ಆಸ್ ಅನ್ ಆಂಪ್ಲಿಫೈಯರ್ ಅಟ್ ದಿಸ್ ರೀಸನ್. ಅಯ್ಯ, ಈ ರೀಸನ್ ಒಳಗೆ ಸ್ವಲ್ಪ ಆಂಪ್ಲಿಫೈಯರ್ ಆಗಿ ಕಾಣ್ತೈತಿ. ಓಕೆ, ಸೊ ನಾ ಏನು ಮಾತಾಡ್ತೇನಂದ್ರೆ ಇದನ್ನ ಮಾತಾಡಿದೆ, ಈಗ ಇದನ್ನ ಮಾತಾಡಿದೆ. ಓಕೆ, ನೆಕ್ಸ್ಟ್ ಇದ್ರದ್ದು ಮಾತಾಡ್ತೀರಿ, ಮಾಡ್ತೀರಿ, ಇದನ್ನ ಅಸೈನ್ಮೆಂಟ್ ಮಾಡ್ತೀರಿ, ಪಾರ್ಟ್ 4. ಹಲೋ, ಓಕೆ, ಇದ್ರದ್ದು ಹೆಂಗೆ ಮಾಡ್ರಿಪ್ಪ ಅಂತಂದ್ರೆ ಇದು ಪಿಮಾಸ್ ಇದು ಪಿಮಾಸ್ ಐತಲ್ಲ. ಹಾಂ, ಇಲ್ಲಿ ನೋಡ್ರಿ ಇನ್ನೊಂದು ಮಸ್ತ್ ಚಂದ ಅಬ್ಸರ್ವೇಷನ್ ಐತೆ ನೋಡ್ರಿ. ಈಗ ಏನು ಹೇಳಿದ್ರಪ್ಪ, ಕರೆಂಟ್ ಹಿಂದೆ ಮುಂದೆ ಮಾಡಿದ್ರೆ ಈ ವಿ ಬಯಾಸ್ ಹಿಂದೆ ಮುಂದೆ ಆಗ್ತೈತ. ಕರೆಕ್ಟ್ ಹೌದಲ್ಲ? ಹೌದಲ್ರಿಪ್ಪ, ಇಲ್ಲಿ ನೋಡ್ರಿ ಅಲ್ಲಿ ಮೇಲೆ ತೆಳಗಡೆ ರೆಡ್ ಲೈನ್. ಓಕೆ, ವಿ ಬಯಾಸ್ ಯಾವಾಗ ಚೇಂಜ್ ಆಯ್ತು ಅವಾಗ ಇದು ಇಲ್ಲಿ ಏನಾಗ್ತೈತಿ ಗ್ರಾಫ್, ಇದು ಬ್ಲ್ಯಾಕ್ ಕಲರ್ ಏನು ಬಂದಿರಲ್ಲ, ವಿ ಬಯಾಸ್ ಬಿ ಕಡಿಮೆ ಆಗ್ತದೆ. ಈಗ ನೋಡ ಹಿಂಗೆ ಹೋಗೋಣ ಆಯ್ತಾ. ಕರೆಂಟ್ ಮ್ಯಾಕ್ಸಿಮಮ್ ತಗೊಳ್ತಾ ಇದ್ದೇನೆ, ಬಟ್ ವಿದಿನ್ ದಿಸ್ ರೇಂಜ್ ಇಟ್ ಸೆಲ್ಫ್. ಲೆಟಸ್ ಈಗ ನಂದು ಇಷ್ಟಿತ್ತು ಮೊದಲೇ, ಈಗ ಅಕಸ್ಮಾತ್ ನನಗೆ ಇಷ್ಟು ತೊಗೊಂಡಿದ್ದಪ್ಪ ಅಂದ್ರೆ ಕರೆಂಟ್ ಏನಾಗ್ತಿತ್ತು ಅವಾಗ, ವಿ ಬಯಾಸ್ ಪಿ ಕಡಿಮೆ ಆಯ್ತಾ ಇದೆ, ಇಲ್ಲಿ ಆಯ್ತಾ ಇಂಟರ್ಸೆಕ್ಷನ್. ಓಕೆ, ವಿ ಬಯಾಸ್ ಪಿ ಕಡಿಮೆ ಆತಪ್ಪ ಅಂತಂದ್ರೆ ಈ ಗ್ರಾಫ್ ಎತ್ತಾಗ ಶಿಫ್ಟ್ ಆಕೈತಿ. ಈಗ ಮತ್ತೆ ಮತ್ತೆ ಆಕೈತಪ್ಪ, ಅದು ಇದು ಕರೆಕ್ಟ್. ಇದನ್ನು ಇನ್ನು ಹಿಂಗೆ ಎಡಕ್ಕೆ ಜಗ್ಲ ಮತ್ತೇನಾಕೈತೆ ಕರೆಂಟ್ ರೋ ಯಪ್ಪ, ಇಲ್ಲಿ ಬರ್ತಾರೆ ಇಲ್ಲಿ ಬಿ ಬಿ ಪಿ ಕಡಿಮೆ ಆಯ್ತು ಅಂದ್ರೆ ಕರೆಂಟ್ ಏನಾಗ್ಬೇಕು? ಈ ಟರ್ಮ್ ಕಡಿಮೆ ಆಕತ್ತ, ಸಬ್ಸ್ಟ್ರಾಕ್ಟ್ ಆಗೋದು ಯಪ್ಪ. ಕರೆಂಟ್ ಅವಾಗ ಏನೋ ಜಾಸ್ತಿ ಆಕೈತಿ ಅಂದ್ರೆ ಏನು ಸೇಮ್ ಈ ವಿ ಡಿ ಶಾರ್ಟ್ ಏನಾಕತ್ತಪ್ಪ ಇತ್ತ ಮೂವ್ ಆದಂಗೆ ಆಕತಿ. ಕರೆಂಟ್ ಏನಾಗತ್ತೆ ಮ್ಯಾಕ್ಸಿಮಮ್ ಕಾಣ್ತೈತಿ. ಓಕೆ, ಇಲ್ಲಿ ಹಿಂಗೆ ಈ ಥರ. ಓಕೆ, ಕರೆಕ್ಟ್ ಅಲ್ಲ? ಸೊ ಹಂಗೆ ಹೋಗಿ ವಿಚಾರ ಮಾಡ್ರಿ ಇದನ್ನ ಆಯ್ತಾ. ಸೊ ಅವಾಗ ಏನಾಕತ್ತಪ್ಪ ಈ ಪಾಯಿಂಟ್ ಏನಾಕತ್ತೆ ಅವಾಗ, ಹಾಂ ಪಟ್ನ ಇಲ್ಲಿ 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 ತೋರ್ಸಾಯ್ತಲ್ಲ ವಿ ಔಟ್ ವರ್ಸಸ್ ವಿ. ಇದು ಆಂಪ್ಲಿಫೈಯರ್ ರೀಸನ್ ಏನಾಕತ್ತೆ ಅವಾಗ ಎತ್ತ ಮೂವ್ ಆಕತ್ತೆ. ಎತ್ತ ಮೂವ್ ಆಕೈತಿ, ಆಂಪ್ಲಿಫೈಯರ್ ರೀಸನ್ ಎತ್ತ ಮೂವ್ ಆಕೈತಿ, ಬಲಕ್ ಮೂವ್ ಆಕೈತಿ. ಯಾಕಂದ್ರೆ ವಿ ಇನ್ನೂ ಹೆಚ್ಚಿಗೆ ಮಾಡ್ಬೇಕು ನನಗೆ, ಇಲ್ಲಿಗೆ ತಡಗಣೆ ಇಳಿಬೇಕಂತಂದ್ರೆ. ಹೌದಲ್ಲ? ಅಂದ್ರೆ ಆ ಸಡನ್ ಸ್ವೀಪ್ ಏನದಲ್ಲ ಡಿಕ್ರೀಸಿಂಗ್ ಇಂದ ಅದು ಇಲ್ಲೆಲ್ಲೇ ಆಕೈತೆ ಅಷ್ಟೇ. ಹಾಂ, ಇದು ಇಷ್ಟ ಸಿಗ್ತೈತೆ ನನಗೆ. ತಡಿಪ, ನಾಟ್ ಏಬಲ್ ಟು ಡ್ರಾ ಇಟ್ ಪ್ರಾಪರ್ಲಿ. ಓಕೆ, ಹಿಂಗೆ ಆಗ್ತೈತಿ, ಬಟ್ ಕರೆಕ್ಟ್ ಅಲ್ಲ? ಹಿಂಗೆ ಹಾಂ. ಓಕೆ, ಅದಕ್ಕೆ ಇಲ್ಲಿ ಏನಾಗತ್ತಪ್ಪ ನನಗೆ ಸಿಗ್ನಲ್ಲು ಐ ವೋಂಟ್ ಗೆಟ್ ಮೆಜರ್ ಇಟ್ ಆಸ್ ಅಕ್ಯುರೇಟ್ ಆಂಪ್ಲಿಫಿಕೇಶನ್ ಮೆಜರ್ ಮಾಡ್ಲಿಕ್ಕೆ ಆಗೋದಿಲ್ಲ. ದಟ್ಸ್ ವೈ ದೇ ಆರ್ ಗೋಯಿಂಗ್ ಫಾರ್ ಮಿನಿಮೈಸಿಂಗ್ ವಿ ಬಯಾಸ್ ಪಿ ಇದನ್ನು. ಓಕೆ, ಬೈ ಡ್ರಾಯಿಂಗ್ ಮೋರ್ ಕರೆಂಟ್. ಅದನ್ನು ಭಾಳ ಚಂದ ಲಕ್ಷ್ಯದಾಗ ಇಟ್ಕೋಬೇಕು. ಓಕೆ, ಇದು ಮ್ಯಾಕ್ಸಿಮಮ್ ಇರ್ತೈತಿ, ಬಟ್ ವಿದಿನ್ ದಿಸ್ ರೇಂಜ್. ಅಗ್ದಿ ಕಡಿಮೆನೂ ಇರೋಂಗಿಲ್ಲ. ಕಡಿಮೆ ಇತ್ತಂದ್ರೆ ನನಗೆ ಈ ಥರ ಕಾಣ್ತದೆ ನೋಡಿ. ಓಕೆ, ಒಂದೇ ಕಡೆ ಗೇನ್ ದಡಗ್ನ ಜಾಸ್ತಿ ಆಗ್ಬಿಡ್ತೀವಿ, ಇದ್ರ ಗೇನ್ ಅದ ದಡಗ್ನ ಜಾಸ್ತಿ ಆಕೈತಿ. ಓಕೆ, ಅದ ಟೈಪ್ ಇಲ್ಲೂ ಆಕೈತಿ. ಓಕೆ, ಗೇನ್ ವೇರಿಯೇಷನ್ ಭಾಳ ಅನಿಸ್ತೈತಿ. ಒಂದು ಯಾವುದೋ ಒಂದು ಪರ್ಟಿಕ್ಯುಲರ್ ಪಾಯಿಂಟ್ನೊಳಗೆ ಸಡನ್ ಪೀಕ್ ಕಾಣ್ತೈತಿ ನನಗೆ ಗೇನ್ ಅಂತ. ಅದು ಕಡಿಮೆ ಮಾಡ್ಬೋದು ಇಫ್ ಯು ಡಿಕ್ರೀಸ್ ವಿ ಬಯಾಸ್ ಪಿ. ಯಾವುದಪ್ಪ ಇಲ್ಲೈತಲ್ಲ ಈ ನೋಡು ವೋಲ್ಟೇಜ್ ಕಡಿಮೆ ಮಾಡ್ಬೇಕಂದ್ರೆ ಕರೆಂಟ್ ನಾನು ಜಾಸ್ತಿ ತಗೋಬೇಕಾಗ್ತದೆ. ಓಕೆ, ಗೊತ್ತಾತ? ಹಲೋ,
ಜಾಸ್ತಿ ಡಿಸ್ಕಸ್ ಮಾಡ್ರಪ್ಪ 2 ನಿಮಿಷ. ಓಕೆ, ಇದು ಇಷ್ಟ ಆಯ್ತು, ಗೊತ್ತಾಯ್ತಲ್ಪ. ಗೊತ್ತಾಯ್ತು. ಸೊ ಪಾರ್ಟ್ 1 ಆ್ಯಂಡ್ ಪಾರ್ಟ್ 3 ಡಿಸ್ಕಸ್ ಮಾಡಿದ್ವಿ. ದೆನ್ ಪಾರ್ಟ್ 4 ಹೋಗಿ ಡಿಸ್ಕಸ್ ಮಾಡ್ರಿ. ಓಕೆ, ಸಪ್ರೇಟ್ ಆಗಿ. ಪಾರ್ಟ್ 4 ಹೆಸರ ನೀನೇ ಹೇಳ್ಬೇಕು. ಓಕೆ, ಅದನ್ನ ಡ್ರಾ ಮಾಡ್ತೀನಿ ತಡಿಪ್ಪ. ಓಕೆ, ಪಾರ್ಟ್ 4 ಹೆಂಗೆ ಅಂತ್ರಿ? ಪಾರ್ಟ್ 4 ಹೆಂಗೆ ಅಂದಪ್ಪ? ಇಲ್ಲಿ ಒಂದು ಫೇಮಸ್. So this is connected to VBP and this one, right? Other V out ಅಲ್ಲ ಅದ, ಇದು PMOS. ಇದ್ರ V out ಹೋಗಿ ಇಲ್ಲಿ ಕನೆಕ್ಟ್ ಆಗೈತೆ. ಅಗೇನ್ ದಿಸ್ ಇಸ್ ಅಗೇನ್ V in ಅಂತ ಕನ್ಸಿಡರ್ ಮಾಡ್ತೇನೆ ಅದನ್ನು. ಇದು ಪಾರ್ಟ್ 4ಗೆ ಆಯ್ತಾ. ಇದಕ್ಕೆ V in ಅಂತ ಕನ್ಸಿಡರ್ ಮಾಡ್ತೇನೆ, ಇದನ್ನ V out. And this one is connected to here. This one is connected to here. Okay, ಇದು ಎಂತದಪ್ಪ? ಇದು ಎಂತ ಇದು ಎಂತ ಆಂಪ್ಲಿಫೈಯರ್ ಇದು? ಯಾರು ಹೇಳ್ತೀರಿ? ಲೋಡ್ ಯಾವ್ದಪ್ಪ ಇದು ನಿಮ್ಗೆ? ಲೋಡ್ ಯಾವ್ದು ಆಂಪ್ಲಿಫೈಯರ್ ಅದು? ಹಲೋ, ಇದು ಹೋದಲ್ಲ ಮ್ಯಾಗಿಂದ ಆಂಪ್ಲಿಫೈಯರ್ ಯಾವ್ದು? ಯಾವ ಮಾಸನ ಆಂಪ್ಲಿಫೈಯರ್ ಅಂತ ಟ್ರೀಟ್ ಮಾಡತ್ತೀರಿ? ಇದಲ್ಲ. ಓಕೆ, ಇದಕ್ಕೆ ಕಾಮನ್ ಇರೋದು ಯಾವುದು? ವಿ ಇನ್ ಮತ್ತು ವಿ ಔಟ್ ನಡುವೆ ಡ್ರೈನ್, ಕಾಮನ್ ಡ್ರೈನ್. ಇದು ಡ್ರೈನ್ ರೋಯಪ್ಪ, ಹೌದಲ್ಲ? ಮತ್ತ ಇದು ಡ್ರೈನ್ ಅಲ್ಲ. ಅದನ್ನ ಕಾಮನ್ ಗೇಟ್, ಕಾಮನ್ ಡ್ರೈನ್ ಅದನ್ನೆಲ್ಲ ಡಿಸೈಡ್ ಮಾಡೋದು AC ಗ್ರೌಂಡ್ ಅಂತಾರಪ್ಪ ಇದನ್ನ. ಓಕೆ, ನಾ ವಿಚಾರ ಮಾಡೋದು ಹೆಂಗಪ್ಪ ಅಂದ್ರೆ AC ಗ್ರೌಂಡ್ ಅಂದ್ರೆ ಡಿಫ್ರೆನ್ಸಿಯೇಷನ್ ಅಂತ. ಓಕೆ, ಡಿಫ್ರೆನ್ಸಿಯೇಷನ್. ಓಕೆ, ವಿತ್ ಸಮ್ ಪ್ಯಾರಾಮೀಟರ್ ಲೆಟರ್ಸ್ ಏನೋ ಒಂದು ನಾ ವಿನ್ ಪ್ರಕಾರ ನೋಡತ್ತಿದ್ದೆ ಅಂದ್ರೆ ಇಲ್ಲೊಂದು ಏನೋ ಒಂದು ಟರ್ಮ್ ಇರ್ತದೆ. ಓಕೆ, ಯಾವುದೋ ಒಂದು ನೋಡ್ ಪೊಟೆನ್ಷಿಯಲ್, ಇದನ್ನೇನಲ್ಲಿ N1 NV. ಓಕೆ, ನೋಡ್ ಪೊಟೆನ್ಷಿಯಲ್. ಇದ್ರದ್ದು ಅಕಸ್ಮಾತ್ 0 ಇತ್ತಪ್ಪ ಅಂತಂದ್ರೆ ಆ ನೋಡ ಏನಪ್ಪ? ಕಾಮನ್ ಗೇಟ್ ಅಥವಾ ಕಾಮನ್ ಡ್ರೈನ್. ಈಗ ಲೆಟಸ್ ಸೇ ವಿ ಔಟ್ ಈಸ್ ಅ ಫಂಕ್ಷನ್ ಆಫ್ ವಿ ಇನ್. ಅಗ್ರೀಡಾ? ಓಕೆ, ಇದು 0 ಬರಂಗಿಲ್ಲ ನನಗೆ. ಹಲೋ, ಹೂನ್ಪ, ಈಗ ಮಾತಾಡತ್ತಂತ ಒಂದೆರಡು ನಿಮಿಷಪ್ಪ. ಹಾಂ, ಓಕೆ, ಈಗ ಏನಾಗ್ತಿದೆ? ಓಕೆ, ಹಾಂ, ಡಿಫ್ರೆನ್ಸಿಯೇಷನ್ ಯಾವುದೋ ಒಂದು ಪ್ಯಾರಾಮೀಟರ್ ವಿ ಇನ್ ಪ್ರಕಾರ ಚೇಂಜ್ ಆಗತ್ತೆ. ಇದನ್ನ ಅಂಕರ ಅನ್ನಕ್ಕೆ ಬರಂಗಿಲ್ಲ, ದಿಸ್ ಒನ್ ಆಗುತ್ತೆ. ಸೊ ಇದನ್ನ ನೋಡಕತ್ರ ವಿ ಔಟ್ ಇಸ್ ಅಗೇನ್ ಎ ಫಂಕ್ಷನ್ ಆಫ್ ವಿ ಇನ್. ಇಫ್ ಯು ಡಿಫ್ರೆನ್ಸಿಯೇಟ್ ದಟ್ ಒನ್ ಈಕ್ವಲ್ ಟು 0 ಬರ್ತೈತಿ, ಬರಂಗಿಲ್ಲ. ಸೊ ಇಲ್ಲಿ ಏನಕ್ಕಂದ್ರೆ ಸಪ್ಲೈ ಐತಪ್ಪ, ಇಲ್ಲಿ ಗ್ರೌಂಡ್, ಇಟ್ಸ್ ಅ ಕಾನ್ಸ್ಟಂಟ್ ವೋಲ್ಟೇಜ್. ಓಕೆ, ಇದನ್ನು ಡಿಫ್ರೆನ್ಶಿಯೇಟ್ ಮಾಡಿದರೆ 0 ಆಗ್ತೈತೆ. AC ಗ್ರೌಂಡ್ ಅನ್ನೋದು ಕಾನ್ಸೆಪ್ಟ್ ಇದು ಡಿಫ್ರೆನ್ಶಿಯೇಷನ್ ಆಫ್ ಸಮಥಿಂಗ್ ಎಲ್ಸ್ ವಿತ್ ರೆಸ್ಪೆಕ್ಟ್ ಟು ವಾಟ್ ಐ ಆಮ್ ಎಕ್ಸ್ಪೆಕ್ಟಿಂಗ್. ಇದ್ರ ಪ್ರಕಾರ ನೋಡ್ತಾ ಇದ್ದೀನಿ ಅಂದ್ರೆ ಅದ್ರ 0 ಕಾಣ್ಬೇಕು ನೀವು. ಓಕೆ, ಅಥವಾ ಇನ್ನೂ ಹೇಳ್ಬೇಕಪ್ಪ ಅಂತಂದ್ರೆ ಯಾವ್ದು ಆಂಪ್ಲಿಫೈಯರ್ ಅಂತ ಕನ್ಸಿಡರ್ ಮಾಡ್ತಿರಲ್ಲ ಅದರ ನೋಡ್ ಅಥವಾ ಅದರ ಟರ್ಮಿನಲ್ ಅಕಸ್ಮಾತ್ ಯಾವ್ದ್ರ ಸಪ್ಲೈ ಅಥವಾ DC ಸಪ್ಲೈ ಹೋಗಿತ್ತಂತಂದ್ರೆ ಅದೇ ಕಾಮನ್ ಆಗ್ತದೆ. ಓಕೆ, ಇದಕ್ಕೆ DC ಸಪ್ಲೈ ಯಾವ್ದು ಹೋಗೈತಿ? ಎಲ್ಲಿ ಹೋಗೈತಿ DC ಸಪ್ಲೈ? ಗ್ರೌಂಡ್ ಅದಲ್ಲ. ಯಾವ ಟರ್ಮಿನಲ್ ಅದ? ಯಾವ ಸೋರ್ಸಾ? ಓಕೆ, PMOSಗೆ ಡ್ರೈನ್ ಆಕತ್ತಪ್ಪ. ಲೋವರ್ ಪೊಟೆನ್ಷಿಯಲ್ ಇದ್ದಿದ್ದು ಡ್ರೈನ್ ಆಕತಿ. ಸೊ ಡ್ರೈನ್ ಇದು ಆಯ್ತಾ. ದಿಸ್ ಈಸ್ ಆಕ್ಟಿಂಗ್ ಆಸ್ AC ಗ್ರೌಂಡ್ ಈ ನೋಡ್. ಸೊ ದಿಸ್ ಈಸ್ ಕಾಮನ್ ಡ್ರೈನ್. ಓಕೆ, ಇದಕ್ಕೇನಂತೀಪ? ಕಾಮನ್ ಡ್ರೈನ್. ಯಾವುದದು ಆಂಪ್ಲಿಫೈಯರ್? ಯಾವುದು? PMOS ಯೂಸ್ ಮಾಡಿ ಆಂಪ್ಲಿಫೈಯರ್ ಐತಿ. ಲೋಡ್ ಯಾವ್ದೈತಪ್ಪ? PMOS ಬಯಾಸ್. ಇದನ್ನ ಹಿಂಗೆ ಬರೀತಾರೆ. ಓಕೆ, ಫಸ್ಟ್ ಬರೀದೆ ಆಂಪ್ಲಿಫೈಯರ್ ಯಾವುದೈತೆ ಅಂತೇಳಿ.
ಓಕೆ, ನೆಕ್ಸ್ಟ್ ಬರೆಯೋದು ಇದು ಲೋಡ್, ಟೈಪ್ ಆಫ್ ಲೋಡ್ ಎಲ್ಲ ಇದ್ರೊಳಗೆ ಬರೋದು. ರೆಜಿಸ್ಟರ್ ಇತ್ತಪ್ಪ ಅಂದ್ರೆ ಆರ್ ಅಂತ ಬರೀಬೇಕು, ಡಯೋಡ್ ಇತ್ತಪ್ಪ ಅಂತಂದ್ರೆ ಪಿ ಡಯೋಡ್, ಹಿಂಗೆ. ಓಕೆ, ಇದನ್ನ ಮಾಡ್ತೀರಿ ಇದನ್ನ. ಹಲೋ, ಓಕೆ, ಅದನ್ನ ಏನು ಮಾಡಿರಪ್ಪ ಅಂತಂದ್ರೆ ಈಗ ಹೋಗಿ ಎಕ್ಸೆಲ್ನಾಗ ಮಾಡ್ರಿ ಇದನ್ನ. ಪಾರ್ಟ್ 3 ಪಾರ್ಟ್ 4 ಎರಡು ಕೂಡ ಮಾಡ್ಬೇಕು ಎಕ್ಸೆಲ್ನಾಗ, ಆಯ್ತಾ? ಯಾಕಂದ್ರೆ ವಿ ಇನ್ ವರ್ಸಸ್ ವಿ ಔಟ್ ತೆಗಿತೀರ ಇದ್ರದ್ದು ಈ ಥರ ಗ್ರಾಫ್ ಬರ್ತೈತೆ. ಓಕೆ, ಅದ ವಿ ಔಟ್ ಈಸ್ ಗೋಯಿಂಗ್ ಟು ಆಕ್ಟ್ ಆಸ್ ವಿ ಇನ್ ಫಾರ್ ದಿಸ್ ಒನ್, ಈ ಎಕ್ಸೆಲ್ ಇದ್ರ ಅನಾಲಿಸಿಸ್. ಸೊ ಒಂದೇ ಎಕ್ಸೆಲ್ ಸೀಟ್ಗೆ ತೆಗಿಬೋದು. ಫಸ್ಟ್ ಎರಡನ್ನೂ ಬೇರೆ ಬೇರೆ ತೆಗೀರಿ, ಎರಡು ಕೂಡ ಮರ್ಜ್ ಮಾಡಿ, ಯಾಕಂದ್ರೆ ಇದ್ರ ವಿ ಔಟ್ ಈಸ್ ಕನೆಕ್ಟೆಡ್ ಟು ಇನ್ಪುಟ್ ಇಲ್ಲಿ ವೈಟ್. ಸೊ ಪಕ್ಕ ಪಾರ್ಟ್ 3 ಆ್ಯಂಡ್ ಪಾರ್ಟ್ 4 ಅನಾಲಿಸಿಸ್ ಪಕ್ಕ ಹಾಕತ್ತಿದೆ. ಓಕೆ, ಆ್ಯಂಡ್ ದಿಸ್ ಒನ್ ಈಸ್ ಸ್ಟ್ರೇಟ್ ಫಾರ್ವರ್ಡ್. ಯಾಕಪ್ಪ ಅಂತಂದ್ರೆ ಇದ ಕರೆಂಟ್ ಡಿಸೈಡ್ ಮಾಡ್ತೈತಿ ಇಲ್ಲಿ ನನಗೆ ಎಷ್ಟು ನೋಡ್ ವೋಲ್ಟೇಜ್ ಬೇಕು, ಬಯಾಸ್ ವೋಲ್ಟೇಜ್ ಪಿ ಮಾಸ್ಗಳಿಗೆ ಅಂತ. ಓಕೆ, ನೆಕ್ಸ್ಟ್ ಇದ್ರೊಳಗೆ ಇದ್ರ ಬಗ್ಗೆ ಹೇಳ್ತಾನೆ ಪಾರ್ಟ್ 2 ಆಸ್ ಅ ಓವರ್ ವ್ಯೂ. ಆಯ್ತಾ? Okay, sir. ಓಕೆಪ್ಪ, ದಟ್ಸ್ ಆಲ್ ಅಬೌಟ್ ಟುಡೇಸ್ ಕ್ಲಾಸ್. ಥ್ಯಾಂಕ್ ಯು.